ಫಸ್ಟ್ ಡೇ ಹೋಗಿ ಬೆಳಗಿಂದ ಸಂಜೆವರೆಗೂ ಹೆಂಗ್ ಮೇಕಪ್ ಅಂದ್ರೆ ಒಂದ್ 7 ಗಂಟೆ ಮಾಡಿದ್ರು ನಂಗೆ ಮೇಕಪ್. ಡಿ ಗ್ಲಾಮ್. ಹೌದಾ? ಮೇಕಪ್ ಇಲ್ಲ, ಮೇಕಪ್ ಇನ್ನು ಡಲ್ ಮಾಡ್ಬಿಟ್ರು. ಮಾಡಿದ್ರು ಮೇಕಪ್ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ನಾನು ಅಂತಾನೆ ಗೊತ್ತಾಗ್ಲೇ ಇಲ್ಲ ಆ ತರ ಮಾಡಿದ್ರು. ಆಮೇಲೆ ಮಾತಾಡಿ. ಪುಂಗಿ ಪುಂಗಿ ನಾನು ಅನುಭವಿಸಿ ಮಾಡೇ ಇಲ್ಲ, ಅವ್ರು ಹೇಳಿದ್ದಷ್ಟೇ ಮಾಡಿರೋದು. ಐ ಕ್ಯಾನ್ ಸಿ ಅದೊಂದು ಯಾವ ತರ ಬೈತೀರಾ? ಮತ್ತೆ ನನಗ್ ಬೈದ್ರಲ್ರಿ, ಏನೆಲ್ಲ ಬೈದಿದ್ರ ಹಂಗಿದ್ರೆ? ಸುಮ್ನೆ ಹೇಳ್ತಾರೆ, ನನ್ಗೆ ಆಸೆ ತೋರಿಸ್ತಾರೆ ಅನ್ಕೊಂಡೆ. ಎಂತ ಮಾಡ್ತಿದ್ದೀರಾ ನೀವು? ಹೌದಾ, ಎಂತ ಮಾಡ್ಲಿಕ್ಕೆ ಆಗಲ್ಲ ಮರೆಯ ಬಿಡು. ನೀನೆಲ್ಲ ಕರಿಮಣಿ ಅನ್ನೋ ತರ ಹೇಳ್ಬೇಡಿ, ಅದಕ್ಕೋಸ್ಕರನೇ ಬಾಯ್ಸ್ ಇದಾರೆ. ಸೊಳೆ ಮಗ ಅಂತೀವಿ ನಾವು. ಏ ಭಾಡಿಯಾ, ಏನ್ ಮಾಡಕತ್ತಿ ನೀನು? ಮಗ್ ನನ್ ಮಗ್ನೆ ಸುಮ್ಕುರ. ಹಂಗಲ್ಲ ಮಗನ, ಅದು ಬೇರೆ. ಇನ್ನೊಂದು ಬೈಯೋದು. ಏನ್ ಸರ್ ಇದು, ಹಿಂಗೆಲ್ಲ ಬೈತಾರ ನಮ್ಮನ್ನ? ಬದುಕಾಗುತ್ತೆ ಸರ್ ಇಂಥವ್ರ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಸೋಮು ಸೌಂಡ್ ಇಂಜಿನಿಯರ್ ಚಿತ್ರತಂಡ ಜೊತೆಗಿದೆ. ಬನ್ನಿ ಮಾತಾಡಿಸ್ತಾ ಹೋಗೋಣ, ಒಂದಷ್ಟು ಮಾತುಕತೆನ ಮಾಡೋಣ. ಎಸ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಹೇಗಿದ್ದೀರಾ? ಈ ಕರೆಕ್ಟ್ ಇದೆ ಸರ್. ಅವರು ಸೌಂಡ್ ಕರೆಕ್ಷನ್ ಮಾಡ್ತಿದ್ರು, ನಾನು ಸೌಂಡ್ ರಾಂಗ್ ಕೊಟ್ಬಿಟ್ಟಿದೆ, ಅದಕ್ಕೆ ಕರೆಕ್ಟ್ ಆಗಿದೆ ಸರ್. ಅದು ಅಲ್ಲ ಸರ್, ಸೌಂಡ್ ಕರೆಕ್ಟ್ ಇದೆ ಸರ್. ಈಗ ಕರೆಕ್ಟ್ ಆಗಿ ಕೇಳಿಸ್ತಾ? ಇದರಲ್ಲಿ ಈಗ ನೀವೇ ಪರಿಚಯ ಮಾಡ್ಕೊಟ್ಬಿಡಿ ಸರ್. ಸುನಂದಮ್ಮ ಅಂತ, ಶಾಂತಮ್ಮ ಅಂತ ಒಂದು ಅಜ್ಜಿ ಪಾತ್ರ ಮಾಡಿದ್ದಾರೆ. ಅಯ್ಯೋ ಮೇಡಮ್, ಅಜ್ಜಿ ಕ್ಯಾರೆಕ್ಟರ್ ಮಾಡಿಸ್ಬಿಟ್ಟಿದ್ದಾರೆ. ಎಷ್ಟು ಸೀರಿಯಲ್ ಮಾಡಿಲ್ಲ ಅಂತಾರಲ್ಲ. ಮತ್ತೆ ಇವರು ಚಂದನ ಅವರು ಅಂತ, ಅವ್ರು ಹೆಸರೇ ಮರ್ತೋಗ್ಬಿಟ್ಟಿದ್ದಾರೆ. ನಮ್ ಹೀರೋ ಸ್ವಲ್ಪ ನಾಚಿಕೆ ಜಾಸ್ತಿ ಹೆಸರು ಹೇಳಕ್ಕೆ. ಹೌದು, ಊಟ ಮಾಡ್ದಲ್ಲ ಸರ್, ಜೊತೆಗೆ ಊಟ ಮಾಡಿದೀವಿ ನಾವೆಲ್ಲ. ಅವರು ಮಂಜುಳಾ ಪಾತ್ರ ಮಾಡಿದ್ದಾರೆ. ಮಂಜುಳಾ ಅಂದ್ರೆ ಬಜಾರಿ ಮಂಜುಳಾ ಕ್ಯಾರೆಕ್ಟರ್ ತರ. ಯಾವ ತರ ಕ್ಯಾರೆಕ್ಟರ್ ಮೇಡಮ್? ಅದು ಮೂವಿ ನೋಡ್ಬೇಕು. ಅಯ್ಯೋ, ಸಿನಿಮಾದವ್ರು ಹೆಂಗ್ ಗೊತ್ತಾ, ಬೆಳಗ್ಗೆಯಿಂದ ಇಂಟರ್ವ್ಯೂ ಮಾಡ್ತಲೇ ಇದ್ದೀನಿ, ಯಾರು ಕೇಳಿದ್ರು ಸಿನಿಮಾ ನೋಡ್ಬೇಕು. ನೀವೇನ್ ಸರ್ ಸಿನಿಮಾ ನೋಡೋದನಾ? ನಿಮ್ ಕ್ಯಾರೆಕ್ಟರ್ ನಿಮ್ಮನ್ನ ನೀವು ನೋಡ್ಕೊಳ್ತೀರ ಸಿನಿಮಾದಲ್ಲಿ. ಓಕೆ, ನಿಮ್ ಕ್ಯಾರೆಕ್ಟರ್ ಆತರ? ನನ್ ಕ್ಯಾರೆಕ್ಟರ್ ಅಲ್ಲ, ನಿಮ್ ಕ್ಯಾರೆಕ್ಟರ್ನು. ಓ, ನನ್ ಕ್ಯಾರೆಕ್ಟರ್ ಇರುತ್ತೆ ಅದ್ರೊಳಗೆ? 100%. ಏನ್ ಸರ್ ಇದು ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದೀರಾ? ಹೆಂಗ್ ಸರ್ ಇದು? ಅಲ್ಲ, ಸಿನಿಮಾ ಡೈರೆಕ್ಟರ್ ಹಂಗ್ ಬರ್ದಿದ್ದಾರೆ ಕತೆ, ಅಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗೋ ರೀತಿಯಲ್ಲಿ ಇದೆ ಸಿನಿಮಾ. ಓಕೆ, ಇಲ್ಲಿ ಕೆಂಡ ಅವರು ಎಲ್ಲಿಂದ ಆಕ್ಚುಲಿ ಜರ್ನಿ ಸ್ಟಾರ್ಟ್ ಆಗಿದ್ದು? ನಿಮ್ದು ಒಂದು 15 ವರ್ಷದ ಜರ್ನಿ ಅಂತ ಕೇಳ್ಬಿಟ್ಟೆ. 15 ವರ್ಷ ಆಯ್ತು ನನ್ನ ಜರ್ನಿ. ನಾನು ಬಂದು ಎಡಿಟಿಂಗ್ ಆಫೀಸಲ್ಲಿ ಇದ್ದಿದ್ದು, ಲೈಟ್ ಬಾಯ್ ಆಗಿದ್ದೆ ಫಸ್ಟ್. ಆಮೇಲೆ ಎಡಿಟಿಂಗ್ ಆಫೀಸು DPS ಕುಮಾರ್, ಶಶಿ ಸರ್ ಅಂತ ಅವ್ರ ತಂದೆ ಇದ್ದಾರೆ. ಅಂದ್ರೆ ಜನ್ಮದ ಜೋಡಿ, ಓಮು, ಉಪೇಂದ್ರ ಎಡಿಟರ್ ಅವರು, ಫಸ್ಟ್ ಸೀನಿಯರ್. ಅವ್ರ ಜೊತೆ ಇದ್ದಿದ್ದು. ಅದೇ ಅವ್ರ ಮಗನೇ ನಮ್ DPS ಕುಮಾರ್ ಅಂತ, ಅವ್ರ ಮುಂಗಾರು ಮಳೆ ದುನಿಯಾ, ಬ್ಲಾಕ್ ಬಸ್ಟರ್. ಅವ್ರ ಜೊತೆ ಕೆಲಸ ಮಾಡ್ಕೊಂತ ಇದ್ದೆ. ಅಲ್ಲಿಂದ ನಾನು ಕೆಲಸ ಬಿಟ್ಬಿಟ್ಟು ಮಾಸ್ತಿ ಅಣ್ಣನ ಜೊತೆ ತಿರುಗಾಡ್ತಾ ಇದ್ದೆ ಜೊತೆಗೆ. ನೀವು ಡೈಲಾಗ್ ಎಲ್ಲ ಬರೀತಿದ್ರಾ? ಮಾಸ್ತಿ ಸರ್ ನಾನು ಅವಕಾಶ ಕೇಳ್ತಾ ಇದ್ದೆ. ಅವ್ರ ಡೈಲಾಗ್ ಅವ್ರ ಜೊತೆಗೆ ಹೋದಾಗ ನಮ್ಮ ಹುಡುಗಗೆ ಒಂದು ಪಾತ್ರ ಹಾಕಿ ಅಂತ ಹೇಳೋರು. ಅವಾಗ ಮಾಸ್ತಿ ಅಣ್ಣ ಸರಿಗೆ ಪರಿಚಯ ಮಾಡಿ ಕಡ್ಡಿ ಪುಡಿಯಲ್ಲಿ ಫಸ್ಟ್ ಕಡ್ಡಿ ಪುಡಿಲಿ ಶಿವಣ್ಣ ಲುಕ್ ಕೊಡೋದು ಕ್ಯಾರೆಕ್ಟರ್. ಶಿವಣ್ಣ ನಿಮ್ಗೆ ಲುಕ್ ಕೊಡೋದು, ಓಡೋಗ್ಬಿಡ್ತಿರಲ್ಲ ಆ ಕ್ಯಾರೆಕ್ಟರ್. ಹೌದೌದು. ಅದಾದ್ಮೇಲೆ ಕಂಟಿನ್ಯೂ ಸುಮಾರು ಸಿನಿಮಾ ಮಾಡಿದೆ ನಾನು. ಸಿನಿಮಾ ಮಾಡಿದೆ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಸಣ್ಣ ತುಂಬಾ ಸಿನಿಮಾ ಮಾಡಿದ್ದೀನಿ. ಅದಾದ್ಮೇಲೆ ಒಂದು ಯಾವ್ದೋ ಸಿನಿಮಾಗೆ ಹಾಕ್ಸಿದ್ದೆ ಕಲರ್ನ, ಕೆಂಡ ಏನಿದೆ ಅದು ಮಾಸ್ತಿ ಅಣ್ಣ ಹಾಕ್ಸಿದ್ದೆ. ಅದು ಬೇರೆ ಸಿನಿಮಾ ಮಾಡಿದೆ, ಸಿನಿಮಾ ರಿಲೀಸ್ ಆಗಿಲ್ಲ. ಓಕೆ, ಸಲಗಾಗೋಸ್ಕರ ಹಾಕ್ಸಿದಲ್ಲ ಅದು? ಅಲ್ಲ, ಅದು ಮಾಸ್ತಿ ಅಣ್ಣನೇ ಅದನ್ನ ಇಲ್ಲ ಅಂದ್ರೆ ಡಿಫರೆಂಟ್ ಆಗಿ ಕಂಡು ವಿಶೇಷವಾಗಿದ್ರೆ ಮಾತ್ರ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರು. ಅದು ಬೇರೆ ಯಾವ್ದೋ ಸಿನಿಮಾ ಮಾಡಿದೆ, ಆ ಸಿನಿಮಾ ರಿಲೀಸ್ ಆಗಿಲ್ಲ ಇನ್ನು. ಆದ್ರೆ ಆ ಫೋಟೋ ಇತ್ತಲ್ಲ, ಆ ಫೋಟೋ ಇವರು ವಿಜಯ ಅಣ್ಣಗೆ ತೋರಿಸಿದಾಗೆ ಕರೆಕ್ಟ್ ಆಗಿದೆ ಕೆಂಡ ಅಂದ್ಬಿಟ್ಟು ಕೆಂಡ ಪಾತ್ರ ಸಿಕ್ಕಿತ್ತು. ಕೆಂಡನಿಂದ ಸೋಮ. ಈಗ ಸೋಮನಿಂದ ಕೆಂಡ ಸಿಕ್ತ, ಕೆಂಡದಿಂದ ಸೋಮ ಸಿಕ್ಕಿದ ಅಂತ ಅಂದ್ರೆ ಯಾವ ತರ ಫಸ್ಟ್ ಇದು ಬಂತ ಅದ ಬಂತ ಪ್ಲಾನಿಂಗ್ ಆಗಿದ್ದು? ಇಲ್ಲ, ಕೆಂಡ ಮಾಡ್ತಾ ಇದ್ದೆ, ಸ್ಕ್ರಿಪ್ಟ್ ಡೈರೆಕ್ಟರ್ ಮಾಡ್ತಾ ಇದ್ರು. ಆ ಉತ್ತರ ಕರ್ನಾಟಕ ಸೈಡ್ ಅಂದಾಗ ನಮ್ಮ ಭಾಷೆನೂ ಅದೇ ಆಗಿರೋದ್ರಿಂದ ನನಗೆ ಸೂಟ್ ಆಗತ್ತೆ. ಯಾವ ಊರು? ಇಳ್ಕಲ್ಲು. ಇಳ್ಕಲ್ಲು. ಓ, ಇಳ್ಕಲ್ ಸೀರೆ ಫೇಮಸ್. ಓಕೆ, ಅಲ್ಲಿಂದ ಬಂದಿದ್ದಾರೆ. ಎಸ್ ಮೇಡಮ್, ಹೇಳಿ ನಿಮ್ ಪಾತ್ರದ ಬಗ್ಗೆ ಹೇಳಿ. ಅವರಂತೂ ಪಾತ್ರದ ಬಗ್ಗೆ ನೀವು ನಿಜವಾಗ್ಲೂ ನನ್ನ ಪಾತ್ರದ ಬಗ್ಗೆ ಏನಿದೆ ಅಂತ ತಿಳ್ಕೊಬೇಕು ಅಂದ್ರೆ ನೀವು ಸಿನಿಮಾನೇ ನೋಡ್ಬೇಕು. ಅಂದ್ರೆ ಒಂದು ಸಿನಿಮಾ ನಮ್ಮ ಭಾಷೆಯಲ್ಲಿ, ಸಿನಿಮಾ ಭಾಷೆಯಲ್ಲಿ ಹೇಳೋದು, ಒಂದು ಸಿನಿಮಾದಲ್ಲಿ ಒಂದು ಕೀ ಸೀನ್ ಅಂತ ಇರುತ್ತಲ್ಲ ಸರ್. ಏನ್ ಸರ್?
ಕೀ ಸೀನ್ ಅಂತ ಐತಿ. Key scene, okay. ಇಂಪಾರ್ಟೆಂಟ್ ಸೀನ್, ಸಿನಿಮಾ ಟ್ವಿಸ್ಟ್ ಆಗಂತದ್ದು. ಆ ತರದ ಪಾತ್ರ, ತುಂಬಾ ಒಳ್ಳೆ ಪಾತ್ರ. ಇವ್ರು ಬಂದು ಟ್ವಿಸ್ಟ್ ಕೊಡ್ತಾರೆ. ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆ. ಸೋಮನಿಗೆ ಬೇರೆ ಲೆವೆಲ್. ನಾನು ಏನೇ ಮಾಡಿದ್ರು ನಮ್ದು ಎಲ್ಲ ನಿಮ್ ಪ್ರೊಡ್ಯೂಸರ್ ಹತ್ರನೇ ಅವ್ರಿಗೆ ಏನ್ ಕ್ಯಾರೆಕ್ಟರ್ ಮಾಡೋ ಅಂತ ಬಾಯ್ ಬಿಡಿಸಿದೀನಿ ಇವತ್ತು. ನಿಮ್ಮ ಹತ್ರನೂ ಬಾಯ್ ಬಿಡಿಸೇ ಹೋಗ್ತೀನಿ ನಾನು ಈಗ. ಅಲ್ಲ ಇವ್ರ ಹತ್ರ ಬಾಯ್ ಬಿಡಿಸ್ತೀನಿ, ಡೋಂಟ್ ವರಿ. ನೋಡೋಣ. ಮಂಜುಳಾ ಅಂತ ಕ್ಯಾರೆಕ್ಟರ್. ಮಂಜುಳಾ ಅಂತ ಅದಕ್ಕೆ ನಾನು ಬಜಾರಿ ಕ್ಯಾರೆಕ್ಟರ್ ಅಂತ ಫಸ್ಟೇ ಕೇಳಿದೆ, ಅದು ಹೇಳಿಲ್ಲ ಅವ್ರು, ಹಂಗೂ ಹೇಳಿಲ್ಲ. ನೋಡಕ್ ಬಜಾರಿ ತರ ಕಾಣಿಸ್ತೀನ ಇಷ್ಟು? ಓ ಮೈ ಗಾಡ್, ಕಾಣಿಸ್ತಿಲ್ವಾ ಕ್ಯಾಮ್ರಾದಲ್ಲಿ? ಏನಾದ್ರು ಕಾಣಿಸ್ತಿದೆ, ಬಜಾರಿ ಕ್ಯಾರೆಕ್ಟರ್ ಒಂಥರ ಕಾಣಿಸ್ತಾ ಇದೆ. ಮತ್ತೆ ಸರ್ ಎಲ್ಲ ಅಂದ್ರೆ ನಾನು ನಾನು ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೊಂಡಿದ್ದು. ಅಂದ್ರೆ ಈ ಸಿನಿಮಾದಲ್ಲಿ ತುಂಬಾ ಜನ ದೊಡ್ಡ ದೊಡ್ಡ ಕಲಾವಿದರು, ಅಂದ್ರೆ ಜಾಸ್ತಿ ರೆಕಗ್ನೈಸ್ ಆಗದೆ ಇರ್ಬೋದು, ಆದ್ರೆ ಟೀಚರ್ ಆಗಿ ಇದನ್ನ ಕೆಲಸ ಮಾಡ್ತಾ ಇದ್ದವರು. ಈ ಶಿವು ಸರ್ ಅಂತ ಆಗ್ಲಿ, ಸುನಂದಮ್ಮ ಅಂತೂ ಎಂತ ಅದ್ಭುತ ಪಾತ್ರ. ಅಂದ್ರೆ ಸಿನಿಮಾ ನೋಡಿದೀನಿ ನಾನು, ತುಂಬಾ ಎಮೋಷನ್ ಆಗಿ ಕನೆಕ್ಟ್ ಆಗಿದೆ. ಓ ಮೇಡಮ್, ಇಷ್ಟೊಂದು ಹೊಗಳುತ್ತಿದ್ದಾರೆ, ನಿಮ್ ಬಗ್ಗೆ ಹೇಳ್ಬೇಕು ನಮಗೆ. ನಾನು ನಿಮ್ದು ಒಂದಷ್ಟು ಸೀರಿಯಲ್ಸ್ಗಳು ನೋಡಿದೀವಿ, ಸಿನಿಮಾಗಳಲ್ಲಿ ನೋಡಿದೀವಿ. ಇವತ್ತು ನಿಮ್ಮ ಈ ಪಾತ್ರದ ಬಗ್ಗೆ ಹೇಳಿ ಮೇಡಮ್. ಈ ಪಾತ್ರ ನಾನು ಏನು ಮಾಡ್ಲೇ ಇಲ್ಲ, ಎಲ್ಲ ಅಭಿಸರ್ ಮಾಡ್ಸಿದ್ದು. ನಾನು ಹಂಗಿದೆ ಏನಿದೆ ಅಂತಾನೆ ನನ್ಗೆ ಗೊತ್ತಾಗ್ಲಿಲ್ಲ. ಸುಮ್ಮನೆ ಅವ್ರು ಕರಿಯೋರು ಸೀನ್ ಇದ್ದಾಗ ಅಮ್ಮ ಅಮ್ಮ ಬನ್ನಿ ಅಂತ ಅನ್ನೋರು. ಹೋಗಿ ಏನಿರ್ಬೋದು ಅನ್ಕೊಳ್ಳೋದು. ಅಮ್ಮ ಹಿಂಗಿರುತ್ತೆ ಹಿಂಗ್ ಟರ್ನಾಗಿ ಅಮ್ಮ ಇದ್ ಮಾತಾಡಿ ಅಮ್ಮ ಇಷ್ಟ ಹೇಳೋರು. ಅವ್ರು ಏನ್ ಹೇಳಿದ್ದು ಅಷ್ಟು ಮಾಡಿದ್ರೆ ಸಾಕು. ಅಯ್ಯೋ ಅಯ್ಯೋ ಅಯ್ಯೋ, ಅದು ಡಬ್ಬಿಂಗ್ ಅಲ್ಲಿ ಹೋದಾಗ ನಾನು ಹಿಂಗ್ ಮಾಡಿದೀನಿ ಅಂತ ನನ್ಗೆ ಗೊತ್ತಾಗ್ತಿತ್ತು. ನಾನ್ ಏನು ಮಾಡಿಲ್ಲ, ಎಲ್ಲ ಅಭಿಸರ್ ಮಾಡಿರೋದು. ಸುಮಾರು ನಂದು 150 ಮೇಲಾಯ್ತು ಸೀರಿಯಲ್. 150 ಸೀರಿಯಲ್ಸ್. ಮೈ ಗಾಡ್. ಪೋಷಕ ಕಲಾವಿದರು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ನಂಗೆ. ಎಲ್ಲ ಚಾನಲ್ ಅಲ್ಲೂ ಮಾಡಿದೀನಿ. ಏನ್ ಮೇಡಮ್, ನಮ್ಗೊಂದು ಸೀರಿಯಲ್ ಚಾನ್ಸ್ ಸಿಗ್ಲಿಲ್ವಲ್ಲ ಮತ್ತೆ? ಲಾಸ್ಟ್ ಅಲ್ಲಿ ನಂಬರ್ ಇಸ್ಕೊಂಡಿರ್ತೀನಿ. ರಂಗಭೂಮಿ ಕಲಾವಿದೆ ನಾನು, ಅಪ್ಪ ಅಮ್ಮನೂ ಕಲಾವಿದ್ರೆ. ನನ್ನ 3ನೇ ವರ್ಷದಿಂದನೂ ನಾನು ರಂಗಭೂಮಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಅಂದ್ರೆ ಅಪ್ಪ ಅಮ್ಮ ರಂಗಭೂಮಿಯಲ್ಲಿ, ವೃತ್ತಿ ರಂಗಭೂಮಿಯಲ್ಲಿ ಇದ್ರು. ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಜೊತೆಲ್ಲ ಇದ್ವಲ್ಲ, ಚಿಕ್ಕ ಪುಟ್ಟ ಪಾತ್ರಕ್ಕೆ ಹಂಗೆ ಸ್ಟೇಜಿಗೆ ಹೋಗೋದು ಬರುದು, ಅಲ್ಲಿಂದನೇ ಜರ್ನಿ ಚಾಲು ಆಗಿದ್ದು. ಉತ್ತರ ಕರ್ನಾಟಕ, ಅದ್ರಲ್ಲೂ ಉತ್ತರ ಕರ್ನಾಟಕ ನಮ್ಮ ಭಾಷೆ. ನೀವು ಉತ್ತರ ಕರ್ನಾಟಕದವರು? ಯಾವ ಊರು ಮೇಡಮ್? ನಮ್ದು ಪ್ರಾಪರ್ ಹುಬ್ಳಿ. ಇದು ಉತ್ತರ ಕರ್ನಾಟಕ ಭಾಷೆ ಕೊಟ್ಟಿರೋದು ಅಭಿಸರ್ ನಂಗೆ. ಅಪ್ಪ ಅದು ತುಂಬಾ ಖುಷಿ, ಅಂದ್ರೆ ಅದೆಷ್ಟು ಮನಸ್ಸಿಗೆ ಹೇಳಕ್ಕಾಗಲ್ಲ, ಅಷ್ಟು ಖುಷಿಯಾಗಿದೆ ಈ ಪಾತ್ರ. ಆದ್ರೂ ಇನ್ನೂ ಅವ್ರ ಡೈರೆಕ್ಷನ್ ಅಲ್ಲಿ ಇನ್ನೂ ಮಾಡ್ಬೇಕು, ಇನ್ನೂ ಒಳ್ಳೊಳ್ಳೆ ಪಾತ್ರ ಮಾಡ್ಬೇಕು ಅಂತ ಇನ್ನೂ ಆಸೆ ಹುಟ್ಟಿದೆ. ಅದ್ ದೇವ್ರದ ದಯೆ ಹೆಂಗೋ ಗೊತ್ತಿಲ್ಲ. ಆದ್ರೆ ಇವ್ರು ಹೇಳಿದಷ್ಟು ದೊಡ್ಡ ಆರ್ಟಿಸ್ಟ್ ನಾವು ನೋಡಿದೀವಿ, ಅವ್ರು ಹೇಳಿದ್ರು ನಮಗ್ ಗೊತ್ತಲ್ಲ ಮೇಡಮ್, ಜನಕ್ಕೆ ಗೊತ್ತಲ್ಲ. ಟೀಚರ್ ನೋಡಿದಿರ ಅನ್ಸುತ್ತೆ? ನೋಡಿದೀನಿ. ಒಂದು ಶಾಕ್ ಇದೆ ಗೊತ್ತಾ, ಅಂದ್ರೆ ಅಮ್ಮ ಹೌದೋ ಇಲ್ಲ ಅಂತ ಗೊತ್ತಾಗಲ್ಲ. ಅದ್ರಲ್ಲಿ 80 ವರ್ಷದ ಅಜ್ಜಿ ಪಾತ್ರ. ಹೇಳ್ತಾ ಇದ್ದೀನಿ, ಈ ಅಮ್ಮನ್ ಮಾತ್ರ ಮರೆಯಕ್ ಚಾನ್ಸ್ ಇಲ್ಲ. ತುಂಬಾ ಒಳ್ಳೆ ಪಾತ್ರ. ಅಂದ್ರೆ ಇವ್ ಅಮ್ಮನ್ ಅಂತಲ್ಲ, ಇವ್ರದಾಗ್ಲಿ ಪ್ರತಿಯೊಬ್ಬರದು, ಸೋಮ ಆಗ್ಲಿ, ಜಹಾಂಗೀರ್ ಸರ್ ಅವ್ರದ್ದೇನು ಸರ್ ಕ್ಯಾರೆಕ್ಟರ್? ಅದೇ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಹಂಗೆ ಕ್ಯಾಶುವಲ್ ಆಗಿ ಹೇಳ್ಬಿಡೋರು ಈಗ. ಮಂಜು ಅಲ್ಲ, ಎಲ್ಲರ ಪಾತ್ರನೂ ತುಂಬಾ ಇಂಪಾರ್ಟೆಂಟ್. ಸುಮ್ನೆ ಬಂದ್ ಹೋಗುವಂತದ್ದು ಅಂದ್ರೆ ಅದು ಜಸ್ಟಿಫಿಕೇಶನ್ ತೂಕ ಇದೆ. ಅಲ್ಲ, ನಾವು ಮಾಡುವಾಗ ಯಾರಿಗೂ ಆಯ್ತು ನಾವ್ ಹಿಂಗ್ ಮಾಡಿದೀವ, ಹಿಂಗ್ ಬಿಟ್ಟಿದೀವ, ಇದು ಸೀನ್ ಹಿಂಗಿದ್ಯಾ ಅಂತ ನಮ್ಗೇನು ಗೊತ್ತಾಗಿಲ್ಲ. ಆದ್ರೆ ಅದು ಅಭಿಸರ್ ಹೆಂಗ್ ಮಾಡ್ಸಿದಾರೋ ಏನೋ, ಆ ಡಬ್ಬಿಂಗ್ ಅಲ್ಲಿ ಹೋದಾಗ್ಲೇನೆ ಸ್ವಲ್ಪ ಗೊತ್ತಾಗಿದ್ದು. ಟ್ರೈಲರ್ ನೋಡಿದ್ಮೇಲಂತೂ ಹಿಂಗ್ ಮಾಡಿದೀವ, ಅದ್ರಲ್ಲಿ ಒಂದ್ ಶಾರ್ಟ್ ನಮ್ಗೆ ಗೊತ್ತಿಲ್ದಂಗೆ ಏನೇನೋ ತಗೊಂಡಿದ್ದಾರೆ. ಅಂದ್ರೆ ಅದೇ ಆಕ್ಟಿಂಗ್ ಮಾಡ್ಬೇಕಾದ್ರೆ ನಮಗೆ ಅಷ್ಟು ಸ್ಟ್ರೆಸ್ ಅಥವಾ ಏನು ಅನ್ಸಿಲ್ಲ. ಟ್ರೈ ಮಾಡ್ತಾ ಇದೀರಲ್ಲ, ನಿಮ್ಗೆ ಬೇಕಾಗಿರೋ ಕಂಟೆಂಟ್ ಎತ್ಕೊಂಡಾಗ ಕಂಡಿಡಿದ್ರ ನಾವ್ ಏನ್ ಮಾಡಿದ್ರೆ ಕಂಡಿಡಿತೀವಿ. ನಿಮ್ ಮೂಲ ಇಲ್ಲಿ ಮೇಡಮ್ ನಿಮ್ದು? ನೀವು ಹುಬ್ಳಿ ಎನ್ನಾರ್ಪುರ, ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್. ನೀವು ಚಿಕ್ಕಮಂಗ್ಳೂರು? ಇಲ್ಲ, ನಮ್ ಜೊತೆ ಒಬ್ರು ಚಿಕ್ಕಮಂಗ್ಳೂರು ಇದ್ದಾರೆ ಇಲ್ಲಿ. ನೀವು ಹಂಗಿದ್ರೆ ಉತ್ತರ ಕರ್ನಾಟಕ ಇಲ್ಲ. ಹೆಂಗಿತ್ತು ಉತ್ತರ ಕರ್ನಾಟಕ ಶೈಲಿ, ಭಾಷೆ ಏನಾದ್ರು ಮಾತಾಡೋದು ಕೊಟ್ಟಿದ್ದೀರಾ? ಅಟ್ಲೀಸ್ಟ್ ಡೈಲಾಗ್ ಕೊಟ್ಟಿದ್ದೀರಾ? ನನಗೆ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗ್ಬಿಟ್ಟು ನನ್ ಸೀನ್ ಇದೆ ಅಂತ ಗೊತ್ತಾದಾಗ್ಲೇ ನಂಗೆ ನಾನು ಈ ಭಾಷೆ ಮಾತಾಡ್ಬೇಕಾ? ಬಿಕಾಸ್ ನನಗೆ ಅಟ್ಲೀಸ್ಟ್ ಮಾತಾಡ್ಬೇಕು ಅಂದ್ರೆ ನನಗೆ ಸ್ವಲ್ಪನಾದ್ರೂ ಗೊತ್ತಿರ್ಬೇಕು ಅಲ್ವಾ. ಇವಾಗ ನಾವು ನಮ್ ಸೈಡ್ ಹೇಗ್ ಮಾತಾಡೋದು, ಎಂತ ಮಾಡ್ತಿದ್ದೀರಾ ನೀವು, ಹೌದಾ, ಎಂತ ಮಾಡ್ಲಿಕ್ಕೆ ಆಗಲ್ಲ ಮರೆಯ ಬಿಡು, ಈ ತರ ಮಾತಾಡೋಳು ಪಟ 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 ಅಂತ ಆ ಲ್ಯಾಂಗ್ವೇಜ್ ಅಲ್ಲಿ, ಐ ಮೀನ್ ಆ ಸ್ಲಾಗ್ ಅಲ್ಲಿ. ಸಡನ್ ಆಗಿ ಹೋಗ್ಬಿಟ್ಟು
ಹಾಂಗಲ್ಲ ಮಗನ ಅದು ಬೇರೆ. ಯಾವ ತರ ಅದು ಯಾವ ಡೈಲಾಗ್ ಅದು? ಅದು ನೋಡಿದ್ರೆ ಗೊತ್ತಾಗತ್ತೆ. ಹೇಳಿ ಡೈಲಾಗ್ ಹೇಳಿ. ಅಯ್ಯೋ ಅದ್ರ ಡೈಲಾಗ್ ಹೇಳೋದಕ್ಕೂ ಹೌದು ಮರ್ತೋಗ್ಬಿಟ್ಟು. ಹೋಗ್ಲಿ ನಮ್ ಅದೇ ಉತ್ತರ ಕರ್ನಾಟಕ ಭಾಷೆಲ್ಲೇ ಮಾತಾಡಿ ನಮ್ ಜೊತೆ. ಬಾಡಿಯಾ ಏನ್ ಮಾಡಕತ್ತೀನಿ ನೀನು? ಅಯ್ಯೋ ಏನ್ ಸರ್ ಇದು ಹಿಂಗೆಲ್ಲ ಬೈತಾರ ನಮ್ಮನ್ನ? ಬದುಕಾಗುತ್ತೆ ಸರ್ ಇಂಥವ್ರ ಜೊತೆ. ನನ್ ಮಗ್ನೆ ಸುಮ್ಕುರ. ಅಯ್ಯೋ ಆಮೇಲೇನು ಈ ತರ ಇಷ್ಟೇ ಸ್ವಲ್ಪ ಅವರು ರೂಮ್ಮೇಟ್ ಬಂದ್ಬಿಟ್ಟು ಹಾವೇರಿ ಅವರಿದ್ದು ರೂಮ್ಮೇಟ್. ಅವಳಿಂದ ಸ್ವಲ್ಪ ಈ ತರ ಭಾಡಿಯಾ ಗೀಡಿಯಾ ಅನ್ನೋದೆಲ್ಲ ಅದೊಂದೇ ಭಾಷೆ ಹೋಗ್ಬೇಕು ಸರ್. ಅವ್ರ ಸಿನಿಮಾ ಡೈಲಾಗ್ ಹೇಳ್ತಾ ಇಲ್ಲ. ಅಲ್ಲ ಸರ್, ಈಗ ನಾನು ಅವಾಗ್ಲೇ ಅದೇ ಕೇಳ್ತಿದ್ದೆ ನಿಮ್ಮ ಟೀಮ್ ಜೊತೆ ಫಸ್ಟ್ ಅಲ್ಲಿ ಮಾತಾಡಿದಾಗ. ಈಗ ನಾವು ಬೆಂಗಳೂರು ಭಾಷೆಯಲ್ಲಿ ಅಮ್ಮ ಗಿಮ್ಮ ಅಂತ ಉಪಯೋಗಿಸ್ಬಿಟ್ರೆ ಅದು ದೊಡ್ಡ ಮ್ಯಾಟ್ರು, ಏನ್ ಮಾಡ್ರು ರೇಂಜಿಗೆ ಹೊಟ್ಟೋಗ್ಬಿಡುತ್ತೆ. ನಿಮ್ ಕಡೆ ಅದು ಕಾಮನ್ ವರ್ಡ್ ಹೆಂಗಿರುತ್ತೆ ಅದು? ಹೇಳೋ ಟೋನ್ ಇದೆಯಲ್ಲ, ನಮ್ ಸೈಡ್ ಇದೇ ತರ ಹೇಳಿದ್ರೆ ಅಲ್ಲಿ ಟ್ರಿಗರ್ ಆಗ್ತಾರೆ. ಅಲ್ಲಿ ಟ್ರಿಗರ್ ಸುಳೆ ಮಗ ಅಂತೀವಿ ನಾವು. ಏನ್ ಸುಳೆ ಮಗ, ಏನ್ ಸುಳೆ ಮಗ ಅಂತಾರೆ. ಸುಳೆ ಮಗ ಅಂದ್ರೆ ಅಲ್ಲಿ ಬೀಳ್ತಾರೆ ಸರ್. ಅಲ್ಲಿ ಓಕೆ, ಅದು ಸ್ಲ್ಯಾಂಗ್ ಮೇಲೆ ಹಿಡಿತಾ ಇರ್ಬೇಕು. ಟೋನ್ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಅಲ್ಲಿ ಬೀಳ್ತವೆ. ಅಂದ್ರೆ ಈಗ ನೀವೇಂದ್ರೆ ಏನ್ ಚಂದ ನಡ್ಸ್ಕೊಡ್ತಾನಲ್ಲ ಸುಳೆ ಮಗ ಅಂದ್ರೆ ಅದು ಹೊಗಳಿಕೆ. ಅಂದ್ರೆ ಸುಳೆ ಮಗ ಅಂದ್ರೆ ಬೇಗಳ, ಸುಳೆ ಮಗ ಅಂದ್ರೆ ಅದು ಬೇಗಳ ಅಲ್ಲ. ಅದು ನಮಗೆ ಅಂದ್ರೆ ಎಂಡ್ ಆಫ್ ದಿ ಪಾಯಿಂಟ್ ಟ್ರಿಗರ್ ಆಗೋದು ಎಲ್ಲಿಗೆ ಜಾಸ್ತಿ ಟೋನ್ ಮಾತ್ರ ನೀವು ಟ್ರಿಗರ್ ಆಗೋದು. ಟೋನ್ ಅಂದ್ರೆ ಹೀಗೆ ಅದು ಮಾತಾಡ್ತಾ ಇಲ್ಲ ಕಾನ್ವರ್ಸೇಷನ್ ತುಂಬಾ ಚೆನ್ನಾಗಿ ಈಗ ಇವಳು ಹೇಳಿದ್ಲಲ್ಲ ಬಾಡ್ಯಾ ಅಂತ ನಿಮ್ಗೇನು ಅನಿಸ್ಲೇ ಇಲ್ಲ? ಸಿಟ್ಟಲ್ಲಿ ಜಗಳದಲ್ಲಿ ಬಾಡ್ಯಾ ಅಂದ್ರೆ ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಮ್ ಕಡೆ ಎಲ್ಲ ಮಾಡಿದ್ರೆ ಸರ್ ಫಿಕ್ಸ್ ಗಲಾಟೆಗಳಾಗುತ್ತೆ. ನಂಗೆ ಬಾಡ್ಯಾ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಏನು ಮತ್ತೆ ನಮಗ್ ಬೈದ್ರಲ್ರಿ, ಏನೆಲ್ಲ ಬೈದಿದ್ರ ಹಂಗಿದ್ರೆ? ಯಾರನ್ನ ಗೊತ್ತಾದ್ರೆ ಕಮೆಂಟ್ ಹಾಕಿ ಕೇಳಿ. ಏನದು ಬಾಡಿಯಾ ಅಂದ್ರೆ? ಏನೋ ಒಂದು ಬೈಯೋದು, ಬೈಯೋದು. ಕೆಟ್ಟ ಭಾಷೆ ಅಂತ ಅರ್ಥ. ಈ ಕಡೆ ಎಲ್ಲ ಕಾಗೆ ಬೇರೆ ಹಾರಿಸ್ತಾರೆ. ಈ ಕಡೆ ಎಲ್ಲ ಈಗ ಸ್ವಾಭಾವಿಕ ಅಂತಿರ್ತಾರಲ್ಲ, ನಿನ್ನ ಅಮ್ಮನ್ ಅಂತಾರಲ್ಲ, ಅಲ್ಲಿ ಹಂಗೆ ಅದೊಂದು. ಯಾವ ತರ ಬೈತೀರ? ಹೆಣ್ಮಕ್ಳಿಗೆ ನಾನ್ ಬೈಯಲ್ಲ ಸರ್ ಜಾಸ್ತಿ. ಹೊಗಳೋದ್ನ ಅಷ್ಟೇ ನಾವು. ಟೀ ಕುಡು, ಚಾ ಕುಡ್ಕೊಂಡ್ ಮಾಡ್ಬೋದಾ? ಅಯ್ಯೋ ಹಂಗೆ ಟೀ ಕುಡಿಬೋದು ಸರ್. ಟೀ ಕುಡಿ ಸರ್. ಸೊ ಟೀ ಕುಡ್ಕೊಂಡು ಯಾಕೆ ನೋಡಿ, ಹೀರೋಯಿನ್ ಅನ್ಕೊಂಡು ಟೀ ಎಲ್ಲ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದಾರೆ. ಏನಕ್ಕೆ? ಡಯಟಾ? ಏನಕ್ಕೆ ಇಲ್ಲ, ಅಭ್ಯಾಸ. ಕುಡೀರಿ. ಕಾಫಿ ತರಿಸ್ಬೇಕಾ ನಿಮ್ಗೆ? ಬೇಡ ಬೇಡ ಥ್ಯಾಂಕ್ ಯು. ಓಕೆ, ತರಿಸ್ತೀರಾ? ನೀರು ಆಕ್ಚುಲಿ ಇವತ್ತು ಮರ ಹತ್ತಣ ಅಂತಿದ್ದೆ, ಇವತ್ತು ಬೇಡ, ಸಂಜೆ ಆಯ್ತು. ಸಂಜೆ ಮೇಲೆ ಮರ ಹತ್ಬಾರ್ದು ಅಂತ ನಮ್ಗೆ ದೊಡ್ಡವ್ರು ಹೇಳ್ಕೊಟ್ಟಿದ್ದಾರೆ. ಮತ್ತೆ ತಗೊಳ್ಳಿ, ಎಷ್ಟು ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೀವು ಫ್ರೇಮಲ್ಲಿ ಬಂದಿದ್ದೀರಾ, ಡೋಂಟ್ ವರಿ. ಅವ್ರು ಕನ್ನಡ ಬರಲ್ವಾ? ಕೆಂಡ. ನಿಮ್ಗೆ ಏನೋ ಸೋಮು ಕ್ಯಾರೆಕ್ಟರ್ ಇದರಲ್ಲಿ, ಸೋಮು ಅಂತ ನಿಮ್ಮ ಹೆಸರು. ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಟ್ಲೀಸ್ಟ್ ಒಂದು ತುಣುಕು. ಹಿಂಗೆ ಏನು ಅದ್ರೊಳಗೆ ತುಂಬಾ ಎಮೋಷನ್ಸ್ ಇದೆ, ಲೈಕ್ ಫೈಟ್ ಇದೆ. ಸೋಮನ್ ಒಳಗಡೆ ಎಲ್ಲ ಇದೆ. ಅಂದ್ರೆ ಒಂದು ದುರಹಂಕಾರ, ಒಂದು ಎಲ್ಲ ಮಿಕ್ಸ್ ಆಗಿರುವಂತ ಕ್ಯಾರೆಕ್ಟರ್ ಸರ್. ಅದು ಅಂದ್ರೆ ಇನ್ನೋಸೆನ್ಸ್ ಇದೆ, ಇನ್ನೋಸೆನ್ಸ್ ಇದೆ. ಅವ್ರ ಪಾತ್ರ ಬಿಡಿಸ್ತೀನಿ, ಡೋಂಟ್ ವರಿ, ಇಟ್ಸ್ ಓಕೆ. ಅಲ್ಲ, ಯಾರ್ಯಾರು ಸಿನಿಮಾ ನೋಡ್ತಾರಲ್ಲ ಅವ್ರೆಲ್ರೂ ಆ ಪಿಕ್ಚರ್ ಅಲ್ಲಿ ಇದಾರೆ. ಆತರ ಎಲ್ಲಾ ಕ್ಯಾರೆಕ್ಟರ್ಗಳು ಸರ್. ಅಂದ್ರೆ ಇದು ಸೋಮ ಆ ಪಾತ್ರ ಬರೆದಿದ್ದ ಡೈರೆಕ್ಟ್ ಹೆಂಗಂದ್ರೆ, ಸೋಮ ಅಂದ್ರೆ ಈ ಶ್ರೇಷ್ಠ ಅಲ್ಲ, ಅವೊಂದು ಹೆಸರು ಇಟ್ಟಿದ್ದಾರೆ ಅಷ್ಟೇ. ನಿಮ್ಮ ಪಾತ್ರನೇ ನೋಡ್ಬೋದು. ಆಯ್ತು, ಕಂಪ್ಲೀಟ್ ನಿಮ್ದೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ಒಂದ್ ಪಾಯಿಂಟ್ ಅಂತೂ ಇದ್ದೇ ಇರುತ್ತೆ. ನಾನು ಹಿಂಗೆ ಅಲ್ವಾ, ಅದು ನಿಮ್ ಒಳಗಡೆ ಇದ್ದಿದ್ದು ಒಂದೊಂದ್ಸಾರಿ ಆಚೆ ಹಾಕಾಗಿರಲ್ಲ. ಅದು ಸೋಮನ್ ಫ್ರಸ್ಟ್ರೇಷನ್ ಸೋಮನ್ ರೀತಿಯಲ್ಲಿ ಹಾಕ್ಬೋದು. ಸರಿ, ಅದು ಎಲ್ಲ ಮಿಕ್ಸ್ ಆಗಿದೆ. ನಾನ್ ಕೆಲವೊಂದು ಅಬ್ಸರ್ವ್ ಮಾಡಿದ್, ಮೇ ಬಿ ಏನೋ ರೈತರದ್ದೇನೋ ಸಮಸ್ಯೆ ತೋರಿಸಿದ್ರೆ ಆತರ ಏನಾದ್ರು ಇದೆಯಾ ಅದ್ರೊಳಗೆ? ಇಲ್ಲ ಸರ್, ಆ ತರದೇನಿಲ್ಲ, ಭಾವನಾತ್ಮಕವಾಗಿ ಏನೋ ಸಮಥಿಂಗ್ ಏನೋ ತೋರ್ಸೋದು. ರೈತರಿದ್ದಾರೆ, ಬಡತನ ಇದೆ, ಸಂಬಂಧ ಜಾಸ್ತಿ ಇದೆ, ಸೆಂಟಿಮೆಂಟ್ ಹೆವಿ ಇದೆ. ಅಂದ್ರೆ ಅದೇ ಥಿಯೇಟರ್ ಇಂದ ಆಚೆ ಹೋಗಕ್ ಮಾತ್ರ ಕಣ್ಣಂಚಲ್ಲಿ ಅಂತ ನೀರಿದ್ದೇ ಇರುತ್ತೆ. ಓಕೆ, ಅಂದ್ರೆ ಹುಡುಗಿ ಕೈ ಕೊಡೋ ತರದ್ ಏನಾದ್ರು ಇದೆಯಾ?
ಅದು ಆ ಥರದ್ದು ಯಾವುದೂ ಇಲ್ಲ ಸರ್. ಓಕೆ ಆ ಥರದ್ದು ಕೈ ಕೊಡೋದು ಯಾವುದೂ ಇಲ್ಲ. ಓಕೆ, ಹುಡುಗಿ ಕೈ ಕೊಡಲ್ಲ ಅಂತ ನಿಮ್ಗೆ ಫಿಕ್ಸ್. ಕೈ ಕೊಟ್ಟಿದ್ದಾರಾ? ಸರ್ ನನಗೆ ಗಡ್ಡ ಸ್ವಲ್ಪ ಬಿಟ್ಟಿದ್ದೀನಿ ಅಂದ್ರೆ ಅಷ್ಟೇ, ನಾರ್ಮಲ್. ನಮ್ಗೆ ನಾವು ಚಾನ್ಸ್ ಇಲ್ಲ ಸರ್, ಪಳಗಿಸ್ಬಿಡ್ತೀವಿ ನಾವು. ಅಲ್ಲಿ ಕೈ ಕೊಟ್ಟಿಲ್ಲ ಅಂದ್ರೆ ಕೈ ಕೊಟ್ಟಿಲ್ಲ, ನಿಮ್ಗೆ ಕೈ ಕೊಟ್ಟ ಎಲ್ಲರ ಲೈಫಲ್ಲಿ ಒಂದೊಂದು ಇರುತ್ತೆ. ನಿಮಗೆ ಕೊಟ್ಟಿದ್ದೀರಾ ಆಗಿರೋ ರಿಯಲ್ ಲೈಫಲ್ಲಿ? ಇಲ್ಲ ಸರ್, ನಾನು ಒಂದು ಲವ್ ಮಾಡಿ ಲವ್ ಮಾಡೋ ಟೈಮಿಗೆ ಇಂಡಸ್ಟ್ರಿ ಬಂದಿದ್ದೀನಿ ಸರ್. ಇಂಡಸ್ಟ್ರಿಯಲ್ಲೇ ಸರ್ ಫಿಗರ್ಗಳು ಇರೋದು ಸರ್. ಆದ್ರೆ ನಾನು ಆದ್ರೆ ಸಿನಿಮಾ ಫೀಲ್ಡ್ ಹೋಗುವಾಗ ಇಮಿಡಿಯೇಟ್ಲಿ ಸ್ಟ್ರಗಲ್ ಟೈಮಲ್ಲಿ ಸಿಗಲ್ಲ ಸರ್. ಹೌದು, ಏನಾದ್ರೆ ಈಗ ನಿಮಗಾದ್ರೆ ಬೀಳ್ತಾರೆ, ನಮ್ಗೆ ಯಾರು ಬೀಳ್ತಾರೆ? ನಮ್ಗೆಲ್ಲ ಯಾರು ಬೀಳ್ತಾರೆ? ನಮ್ಗೆಲ್ಲ ಯಾರು ಅಷ್ಟೇ ಹುಡುಗಿರ ಅಂದ್ರೆ 1 ಕಿಲೋಮೀಟರ್ ದೂರ ಹೋಗ್ತಾರೆ sir ನೀವು. ಅಯ್ಯೋ, ನಿಮ್ ಪಕ್ಕನೆ ಕೂತಾರ ಒಂದು ಡಿಸ್ಟೆನ್ಸ್. ಏನ್ ಇವ್ರು ಬರೀ ಸುಳ್ಳು ಹೇಳೋದು, ಇವ್ರು ಬರೀ ಸುಳ್ಳು ಫ್ರೇಮ್ ಹೇಳೋದು. ಕೂರ್ಸ್ಬಿಟ್ಟಿದ್ರೆ ಕೂರ್ಬೇಕು, ಅದು ಅನಿವಾರ್ಯ. 1 ಫೀಟ್ ಡಿಸ್ಟೆನ್ಸ್ ಐತೆ, ಏನ್ ಸುಳ್ಳು ಹೇಳ್ತಾರಪ್ಪ ಹುಡುಗಿರು ಹೇಳೋದೆಲ್ಲ ಸುಳ್ಳೆ ಸರ್. ಅಲ್ಲ, ಇದುವರೆಗೂ ಬಿದ್ದಿಲ್ಲ, ಇನ್ಮೇಲೆ ಬೀಳ್ತಾರೆ ಸುಮ್ಮನೆ. ಸೊ ಹಂಗೆ ಓ ಆ ತರ ಕ್ಯಾರೆಕ್ಟರ್ ಮಾಡ್ಬಿಟ್ಟಿದಾರ. ಓ ಇವ್ರು ಬಿದ್ದಾರ ಸರ್ ಹಂಗಿದ್ರೆ? ಸಿನಿಮಾದಲ್ಲಿ ಇವ್ರು ಬೀಳ್ತಾರಾ? ಇಲ್ಲ, ಗೊತ್ತಿಲ್ಲ. ಗೊತ್ತಿಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾರಪ್ಪ. ಹಂಗೆ ಸರ್. ಶ್ರೇಷ್ಠ ಅಂದ್ರೆ ಏನದ ಅರ್ಥ? ಅದು ನೀವೇ ಇಟ್ಕೊಂಡಿದ್ದ, ಮನೇಲಿ ಇಟ್ಟಿದ್ದ ಹೆಸರು? ಮನೇಲಿ ನಮ್ಮ ಮಾಸ್ತಿ ಅನ್ನ ಇಟ್ಟಿದ್ದೆ ಸರ್. ಓ ಮಾತು. ಓ ಅವ್ರು ಕೊಟ್ಟಿದ್ರು ಹೆಸರು. ಅವ್ರಿಗೆ ಕೊಟ್ಟಿದ್ದು. ಯಾವಾಗ ಚೇಂಜ್ ಆಯ್ತು ಹೆಸರು? ಅವ್ರು ನಾನು ಸ್ಕ್ರೀನ್ ನೇಮ್ ಇದ್ದಾಗ ಅವರು ಶ್ರೇಷ್ಠ ಅಂತ. ಒರಿಜಿನಲ್ ನೇಮ್ ಏನು ನಿಮ್ದು? ಮಲ್ಲೇಶ್ ಮಲ್ಲೇಶ್. ಓ ಮಲ್ಲೇಶಿ. ಮಲ್ಲೇಶಿ ಅದು ಅರ್ಜುನ್ ಅಂತ ದೇವ್ರ ಹೆಸರು ಇಟ್ಟಿದ್ರು ಮನೇಲಿ. ಓಕೆ ಓಕೆ ಓಕೆ. ಮಲ್ಲಿಕಾರ್ಜುನ್ ಅನ್ನೋದು ನಿಮ್ಮ ಮೂಲ ಹೆಸರು. ಹೌದು. ಆಮೇಲೆ ನೀವ್ ಹೇಳಿ, ಈಗ ಸೀರಿಯಲ್ಸ್ ಮಾಡಿದೀರಾ ಒಂದಷ್ಟು, ಈ ತರ ಒಂದು ಸಿನಿಮಾಗಳು ಬರೋದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ತುಂಬಾ ರೇರೆಸ್ಟ್ ಕಥೆಗಳು ಬರೋದು, ತುಂಬಾ ಅವಾಗ ಬರ್ತಿದ್ದು ಒಂದಷ್ಟು ಸಿನಿಮಾ. ಈಗ ದೇವರಾಜ್ ಸರ್ ಒಂದಷ್ಟು ಸಿನಿಮಾಗಳು ನೋಡಿದ್ದೀನಿ ನಾನು. ಈಗ ಒಂದಷ್ಟು ಚೇಂಜಸ್ಗಳು ಆಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ. ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಉತ್ತರ ಕರ್ನಾಟಕ ಸೀರಿಯಲ್ ಏನೋ ಅಂತಿದ್ರು ಅಂದ್ರೆ, ಉತ್ತರ ಕರ್ನಾಟಕ ಭಾಷೆ ಇದೆ ಅಂದ್ರೆ ಅದು ಒಂದು ಕಾಮಿಡಿ ತರ ಸಬ್ಜೆಕ್ಟ್ ತಗೊಳ್ಳೋದು, ಆ ತರ ಮಾಡ್ತಿದ್ರು. ಈಗ ಆ ತರ ಇಲ್ಲ, ಎಲ್ಲಾ ತರದ್ದು ಸಬ್ಜೆಕ್ಟ್ ಇರುತ್ತೆ ಅದ್ರಲ್ಲಿ. ಮೊದ್ಲು ಒಂದ್ ಸ್ವಲ್ಪ ಯಾರು ಉತ್ತರ ಕರ್ನಾಟಕ ಭಾಷೆ ಇದೆ ಅನ್ಕೊಂಡ್ಲೇನೆ ಅದು ಕಾಮಿಡಿನೇ ಅಂತಿದ್ರು, ಗೊತ್ತಲ್ವಾ? ಈಗ ಹಂಗೇನಿಲ್ಲ. ಒಂದು ಎಮೋಷ್ನಲ್ ಆಗಿರ್ಬೋದು, ಒಂದು ನೆಗೆಟಿವ್ ಆಗಿರ್ಬೋದು, ಒಂದು ಕಾಮಿಡಿ ಆಗಿರ್ಬೋದು, ಎಲ್ಲಾ ತರದ್ದು ಕ್ಯಾರೆಕ್ಟರ್ಗೂ ಈ ಭಾಷೆ ಬಳಸ್ಕೊತಾ ಇದ್ದಾರೆ. ಅದು ಒಂದು ತುಂಬಾ ಖುಷಿ ಆಗುತ್ತೆ. ಸೀರಿಯಲ್ ಅಲ್ಲೂ ಅಷ್ಟೇ, ಒಂದ್ ಚಾನಲ್ ಅಲ್ಲಿ ಯಾವ್ದಾದ್ರು ಒಂದ್ ಚಾನಲ್ ಅಲ್ಲಿ ಒಂದು ಐ ಥಿಂಕ್ ವಟಾರ ಸೀರಿಯಲ್, ಸಾರಿ ವಟಾರ ಅಂತಿದೆ, ಯಾವ್ದೋ ಒಂದು ವಟಾರ ಅಂದ್ರೆ ಸರ್ ನಮ್ಮ ಭಾಷೆದ ಏನ್ ಸಮಸ್ಯೆ ಆಗಿದೆ, ಮೂಡಲ ಮನೆ ಅಂತ ಒಂದು ಬರೋದು. ಮೂಡಲ ಮನೆ ಹೌದು, ಒಂದು ಅದ್ಭುತವಾದ ಮಹಾನ್. ನಮ್ಮ ಭಾಷೆದ ಏನ್ ಸಮಸ್ಯೆ ಅಂದ್ರೆ ಆಗಿರೋದು, ನಮ್ಮ ಸಿನಿಮಾ ಫೀಲ್ಡ್ ಅಲ್ಲಿ ಬಂದು ಕೆಲಸ ಮಾಡಿರೋರು ಕಡಿಮೆ. ಇವಾಗ ಎಲ್ಲಾರು ನಮ್ಮ ಉತ್ತರ ಕರ್ನಾಟಕದವರು ಕೆಲಸ ಮಾಡ್ತಾ ಇರೋದ್ರಿಂದ ಪ್ಲಸ್, ಯಾಕಂದ್ರೆ ಇಲ್ಲಿ ಡೈರೆಕ್ಟರ್ ನಮ್ ನೇಚರ್ ನಮ್ ಭಾಷೆ ಗೊತ್ತಿಲ್ಲ ಅಂದಾಗೆ, ಅವ್ರಿಗೆ ಗೊತ್ತಿಲ್ಲ ಅಂದಾಗ ಹೆಂಗ್ ತೋರ್ಸಕ್ಕಾಗುತ್ತೆ? ನಮ್ ಕಡೆ ಎಲ್ಲ ಅವ್ರು ಬಂದು ತೋರ್ಸಿದ್ರೆ ಮಾತ್ರ ಅದು ರಿಯಲ್. ಆಕ್ಚುಲಿ ಸೂರಿ ಸರ್ ಹೇಳಿದ್ದು ಈ ಕಾನ್ಸೆಪ್ಟ್ ಡೈರೆಕ್ಟರ್ಗೆ, ಇಲ್ಲ ನಿಮ್ಮ ಭಾಷೆಯಲ್ಲಿ ತೋರ್ಸು ಕತೆ, ನೀ ನೋಡಿರೋ ಕತೆ ತೋರ್ಸು ಅಂತ ಹೇಳಿದಾಗ, ಈ ಕತೆ ಬಂದ್ಬಿಟ್ಟು ಯೂನಿವರ್ಸಲ್ ಸಬ್ಜೆಕ್ಟ್, ಎಲ್ಲರಿಗೂ ಕನೆಕ್ಟ್ ಆಗಂತದ್ದು. ಆದ್ರೆ ಉತ್ತರ ಕರ್ನಾಟಕ ಭಾಷೆ ಆ ಭಾಷೆಯಲ್ಲಿ ತೋರಿಸಿದೆ ಅಷ್ಟೇ. ಉತ್ತರ ಕನ್ನಡ ಭಾಷೆ. ನೀವ್ ಹೆಂಗ್ ಸೆಲೆಕ್ಟ್ ಆಗಿದ್ದು ಇದು ಇದಕ್ಕೆ ಸಿನಿಮಾಗೆ? ನಾನು ಒಂದ್ ವೆಬ್ ಸೀರೀಸ್ ಮಾಡ್ತಾ ಇದ್ದೆ, ಎಕ್ಕ ರಾಜಾರಾಣಿ ಅಂತ. ಸೊ ಅದ್ರದ್ದು ಡೈರೆಕ್ಟರ್ ಇದಾರೆ ವಿಲಾಸ್ ಅಂತ. ಸೊ ವಿಲಾಸ್ ಅವ್ರು ಬಂದ್ಬಿಟ್ಟು, ಅಭಿ ಸರ್ ಈ ತರ ಒಂದ್ ಕ್ಯಾರೆಕ್ಟರ್ ಹುಡುಕ್ಬೇಕಾದ್ರೆ ಜಸ್ಟ್ ರೆಫರ್ ಮಾಡಿದ್ರು. ಸೊ ಐ ಗಾಟ್ ಅ ಕಾಲ್, ಒಂದ್ಸತಿ ಬಂದ್ ಮೀಟ್ ಆದೆ. ಸರಿ ನೀವು ಸೂಟ್ ಆಗ್ತೀರಾ, ಮಾಡ್ಬಿಡಿ ಅಷ್ಟೇ. ಓ, ಕನ್ನಡತಿ ಸೀರಿಯಲ್ ನೋಡಿಲ್ಲ ಆಗಿದ್ರು ಅವರು? ನಾನ್ ನೋಡಿದ್ದೆ, ನಾನು ಅಬ್ಸರ್ವ್ ಮಾಡಿದ್ದೆ. ಇನ್ನೂ ಬಂದಿರ್ಲಿಲ್ಲ, ಅವಾಗ್ಲೇ ಸೆಲೆಕ್ಟ್ ನಾನ್ ನೋಡಿದ್ದೆ ನಿಮ್ಮ. ಸೋಮು ಸೌಂಡ್ ಇಂಜಿನಿಯರ್ ಆದ್ಮೇಲೆ ಇವ್ರು ಹೆವಿ ಬಿಜಿ ಆಗಿದ್ರು. ಓ, ನೋಡ್ದಾ, ನನ್ಗೆ ಹೀರೋ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲಿ ಅಲ್ಲ? ಆಬ್ವಿಯಸ್ಲಿ ಸರ್, ಪರ್ಸನಲಿ ಅಲ್ಲ, ನಾನು ಹೇಳಿದ್ದು ಸೀರಿಯಲ್ ಸಿನಿಮಾಗೋಸ್ಕರ ಹೇಳಿ. ಡೋಂಟ್ ವರಿ, ನಾನು ಬಿಸಿ ಇದ್ದಾರೆ ಅವ್ರಿಗೆ ಐತೆ. ಪರ್ಸನಲಿ ನನ್ಗೆ ಸೋಮು ಸೌಂಡ್ ಇಂಜಿನಿಯರ್ ಮೂವಿ ಏನಕ್ಕೆ ಅಷ್ಟು ಹತ್ರ ಅಂದ್ರೆ, ನಾನು ಇಂಡಸ್ಟ್ರಿಗೆ ಬಂದು ಒಂದ್ ಸಣ್ಣ ಪುಟ್ಟ ಮಾಡ್ಬೇಕಾದ್ರೇನೆ ನನಗೆ ಈ ತರದ್ ದೊಡ್ಡ ಜವಾಬ್ದಾರಿ. ಓಕೆ, ಒಂದು ಮೂವಿಲಿ ಮುಖ್ಯ ಪಾತ್ರ ಅಂದ್ರೆ ಇದೇ ಫಸ್ಟ್ ಮೂವಿ ಡೆಬ್ಯೂ ಬಂದ, ಇದೇ ಫಸ್ಟ್ ಮೂವಿ ನಂದು ಶೂಟ್ ಆಗಿದ್ದು ಕಂಪ್ಲೀಟ್ ಆಗಿ. ಇದ್ ಆದ್ಮೇಲೆ ಆಗಿರೋದೆಲ್ಲ ಸಣ್ಣ ಪುಟ್ಟ ಬಂದು. ಫಸ್ಟ್ ಮೂವಿಗೆ ಟೀ ಕುಡಿಯಲ್ಲ ಅಂತಾರಲ್ಲ ಸರ್ ಇವರು? ಫಸ್ಟ್ ಮೂವಿಗೆ ಟೀ ಕುಡಿಯಲ್ಲ, ನಂಗೆ ಹಾರ್ಲಿಕ್ಸ್ ಬೇಕು, ಎಳ್ನೀರೇ ಬೇಕು. ಅದು ಏನ್ ಸರ್ ಇದು? ಎಳ್ನೀರ್ ಕೇಳಿದ್ರು ಒಳ್ಳೇದು ಆರೋಗ್ಯಕ್ಕೆ. ಮೊದಲನೇ ಸಿನಿಮಾಗೆ ನೀವು ಮುಖ ನೋಡಿದ್ರೆ ಕೊಡಿಸೋ ತರ ಇದೆ. ನಾನೇ ಎಳ್ನೀರ್ ಕೊಡಿಸ್ ಮದ್ವೆ ಕೊಡಿಸ್ ಕೂಸಿದಾರೆ ನಮ್ಮ ಮನೇಲಿ. ಅಲ್ಲ, ನಿಮ್ಮನ್ ಕೇಳಿದ್ದ ಅಲ್ಲ, ಮೊದಲನೇ ಸಿನಿಮಾಗೆ ನೀವು ಎಳ್ಳಿರ್ಬೇಕು ಅಂತಾರೆ, ನೆಕ್ಸ್ಟ್ ಎಲ್ಲ ಹೆಂಗ್ ಕೇಳ್ತಾರೋ ಅಲ್ವಾ ಸರ್? ಬಿಸಿ ಆಗ್ಬಿಡ್ತಾರೆ, ಅದು ಫಿಕ್ಸ್, ಔಟ್ ಆಫ್ ಬಾಕ್ಸ್. ಅಯ್ಯೋ, ಓ, ಇನ್ನು ಪ್ರಮೋಷನ್ಗೆ ಬೇಕಲ್ಲ ನಿಮ್ಗೆ, ಆಮೇಲೆ ಮಾತಾ
ಪ್ರಮೋಷನಿಗೆ ಬೇಕು. ಪಾಪ ಎಲ್ಲೋ ಡ್ರಾಪ್ ಆಗಿದೆ ಹೇಳಿ. ಹಾ, ಅಲ್ಲಿಂದ ಏನಕ್ಕೆ ನನಗೆ ಅಷ್ಟು ಹತ್ರ ಅಂತ ಅಂದ್ರೆ, ಮುಖ್ಯ ಪಾತ್ರ ಒಂದನ್ನ ನನಗೆ ಆ ಜವಾಬ್ದಾರಿ ಕೊಟ್ಬಿಟ್ಟು ನನ್ನ ಸೆಲೆಕ್ಟ್ ಮಾಡಿದ್ರು ಅಭಿ ಸರ್. ಅದು ನಂಗೆ ತುಂಬಾ ಖುಷಿ. ಅಂಡ್ ಇವ್ರು ಹೇಳ್ದಂಗೆ ಶೂಟ್ ಮಾಡ್ಬೇಕಾದ್ರೆ ನಮಗೆ ಅಷ್ಟು ಸ್ಟ್ರೆಸ್ ಆಗ್ಲಿ ಅಥವಾ ಏನೋ ಅಯ್ಯೋ ಮಾಡ್ಬೇಕು ಹೆಂಗಿರುತ್ತೋ ಏನೋ ಭಯ ಆಗ್ಲಿ ಇರ್ಲಿಲ್ಲ. ತುಂಬಾನೇ ಕಂಫರ್ಟ್ ಝೋನ್. ಕೋ ಆರ್ಟಿಸ್ಟ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಕ್ಯಾಮರಾಮನ್ ಆಗಿರ್ಬೋದು, ಈ ತರ ಅಭಿ ಸರ್ ಅಷ್ಟು ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ ದಟ್ ನೀನೇನು ಇಲ್ಲ, ಇಲ್ಲಿಂದ ಹಿಂಗ್ ಬಾ, ಇಷ್ಟ್ ಮಾಡು ಅಷ್ಟೇ. ಡೈಲಾಗ್ ಹೇಳು ಅಷ್ಟೇ, ಇಷ್ಟ ಮಾಡು ಅಷ್ಟೇ. ಅಲ್ಲಿಂದ ಡೈರೆಕ್ಟರ್ ತರಾನೇ ಹೇಳ್ತಿರ್ಲಿಲ್ಲ. ಒಂದ್ ಮೊಮ್ಮಗ ಆಗ್ಲಿ, ಒಂದ್ ಫ್ಯಾಮಿಲಿ ಆಗ್ಲಿ, ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ಡೈರೆಕ್ಟ್ ಆಗ್ಲಿ, ಎಲ್ಲ ಟೆಕ್ನಿಷಿಯನ್ ಎಲ್ಲ ಅವರೇ ಆಗಿರೋರು. ಹಿಂಗಾಗಿ ನಮಗೇನು ಅನಿಸ್ಲೇ ಇಲ್ಲ ಅದು ಭಯ. ಇದು ಇಷ್ಟೊಂದಿದ್ಯಾ, ಅಷ್ಟೊಂದಿದ್ಯಾ, ಹಂಗಿದ್ಯಾ, ಶಾರ್ಟ್ ಇದ್ಯಾ, ಯಾರಿಗೂ ಏನು ಅನ್ಸಿಲ್ಲ. ಹೊಸಬ್ರಿಗೂ, ನಮ್ಗೆ ಅಂತಲ್ಲ, ಹೊಸಬ್ರಿಗೂ ಏನು ಅನ್ಸಿಲ್ಲ. ಅಷ್ಟು ಕೂಲಾಗಿ ದೊಡ್ಡವ್ರಿಗೆ ತಮ್ಮ ಆಗಿ ಹೇಳೋರು, ನಮ್ಮಂತವ್ರಿಗೆ ಮಗ ಮೊಮ್ಮಗ ಎಲ್ಲ ಆಗಿ ಹೇಳೋರು. ಹಿಂಗಾಗಿ ಯಾರಿಗೂ ಏನು ಅನಿಸ್ಲಿಲ್ಲ. ಇವ್ರು ಹೇಳಿಲ್ಲಲ್ಲ ಆ ತರ ಅಷ್ಟು ಈಸಿಯಾಗಿ ನಮ್ ಕಡೆಯಿಂದ ಮಾಡ್ತಿದ್ರು. ಒಂದ್ ಬೆಳಿಗ್ಗೆ ಒಂದ್ ದಿನ ಶೂಟಿಂಗ್ ಕರ್ಸಿದ್ರಪ್ಪ. ಬೆಳಿಗ್ಗೆಯಿಂದನೂ ಏನೂ ಆಗ್ಲಿಲ್ಲ. ಅದು ಯಾಕೋ ಇನ್ನೂ ನನ್ ಸೀನ್ ಬಂದಿಲ್ಲೇನೋ ಅಂತ ಅನ್ಕೊಂಡೆ. ಲಾಸ್ಟ್ ಅಲ್ಲಿ ಲೈಟ್ ಹೋಗ್ತಾ ಇತ್ತು, ಇಷ್ಟೊತ್ತಲ್ಲಿ ಲೈಟ್ ಹೋಗ್ತಾ ಇತ್ತು. ಏನು ಹೇಳ್ತಾನೆ ಇಲ್ಲಲ್ಲ, ಏನು ಹೇಳ್ತಾ ಇಲ್ಲ ಅನ್ಕೊಂತಾನೆ ಇದ್ದೆ. ಕೊನೆಗೆ ಕರೆದ್ರು, ಅಮ್ಮ ಬನ್ನಿ ಲೈಟ್ ಹೋಗುತ್ತೆ ಬನ್ನಿ ಅಮ್ಮ. ಹಾ ಸರ್ ಅಂತ ಓಡೋಗಿ ಒಂದತ್ರ ನಿಲ್ಸಿದ್ರು. ನಿಲ್ಸಿ ಅಮ್ಮ ನೀವು ಆ ಕಡೆ ನೋಡ್ತಾ ಇರಿ ಅಂತ ಅದು ಫೀಲ್ ಹೇಳಿದ್ರು. ಒಂದೇ ವರ್ಡ್ ಅಲ್ಲಿ ನೋಡ್ತಾ ಇರಿ ಅಮ್ಮ ಅಂತ. ಅದು ಅಷ್ಟೇ ನೋಡಿದ್ದವ್ರು ಹೇಳ್ದಂಗೆ. ಆ ಟ್ರೇಲರ್ ಅಲ್ಲಿ ನೋಡ್ತಾ ಇದೀನಿ, ಅದು ಬೇರೆ ತರ ಕನೆಕ್ಟ್ ಆಗಿದೆ. ಅದು ನೋಡಿದಾಗೆಲ್ಲ ನಂಗೊಂದ್ ಕಣ್ಣೀರ್ ಬಂದೇ ಬಿಡುತ್ತೆ. ಅದ್ ನಾನು ಏನೂ ಮಾಡಿಲ್ಲ, ಅವ್ರು ಅಷ್ಟು ಅರ್ಜೆಂಟ್ ಅಲ್ಲಿ ಕರೆದು ಆ ಫೀಲ್ ಹೇಳಿ ಬರೀ ನೋಡು ಅಂತ ಹೇಳಿದ್ದು. ನಾನು ಯಾವಾಗ ಅದನ್ನ ನೋಡ್ತೀನಿ, ಎಷ್ಟು ಸರಿ ನೋಡಿದೀನಿ, ಬರೀ ಒಂದ್ ಶಾರ್ಟ್ ಈಗ್ಲೂ ಹಂಗೆ ಕಣ್ಣೀರ್ ಬರುತ್ತೆ. ಕಣ್ಣೀರೇ ಬರ್ತಾ ಇದೆ ಅವ್ರಿಗೆ. ಅದ್ ನೆನ್ಸ್ಕೊಂಡ್ ಕೂಡ್ಲೆ ನಂಗೆ. ಮೇಡಮ್ ಅದು ಸೀರಿಯಲ್ ನೋರ್ಗ ಅದು ಜೊತೆಗೆ ಬಂದ್ಬಿಟ್ಟಿನಿ ಅಂತ ಕೇಳಿದೆ. ನಿಜ ಪಾಪ, ಎಷ್ಟು ತುಂಬಾ ಏನೋ ಇದೇ ಆಗಿದ್ರೆ ಸಿನಿಮಾದಲ್ಲಿ. ಸೀರಿಯಲ್ ಅಲ್ಲಿ ನೋಡಿದಿರಾ, ಒಂದೊಂದು 2-3 ಡ್ರಾಪ್ ಎಲ್ಲ ನೋಡಿ. ಅಮ್ಮನ ಬಗ್ಗೆ ಒಂದು ಜಹಾಂಗೀರ್ ಸರ್ ಕಾಂಬಿನೇಷನ್ ನಾನು ನೋಡುವಾಗ ಒಂದು ಸೀನ್ ಇತ್ತು. ಆ ಒಂದು ರಿಯಾಕ್ಷನ್ ಅಲ್ಲೇ ನನ್ಗೆ ಹೆಂಗೋಗೋಯ್ತು ಅಂದ್ರೆ, ಈ ಕತೆ ಹೇಳೋದಾಗೆ ತುಂಬಾ ಇವ್ರ ಲೈಫ್ ಅಲ್ಲಿ ತುಂಬಾ ಕನೆಕ್ಟ್ ಆಗಿದೆ. ಇವ್ರ ಪಾತ್ರ ಮಾಡಿರೋದು ಇವ್ರ ಲೈಫ್ ಅಲ್ಲಿ ಕನೆಕ್ಟ್ ಆಗಿರೋದಕ್ಕೆ ಅವ್ರಿಗೆ ಇಲ್ಲಿ ಕನೆಕ್ಟ್ ಆಗಿತ್ತು ನೋಡಿ. ತಮಾಷೆ ಅಲ್ಲ. ಆದ್ರೆ ಅಲ್ಲಿ ನಾನು ಅನುಭವಿಸಿ ಮಾಡೇ ಇಲ್ಲ, ಅವ್ರು ಹೇಳಿದ್ದಷ್ಟೇ ಮಾಡಿರೋದು. ಆ ಸೀನ್ ನನ್ಗೆ ಕನೆಕ್ಟ್ ಆಗಿದೆ ಇಲ್ಲ ಒಪ್ಕೋತೀನಿ ಆಮೇಲೆ ನಾನು. ಆದ್ರೆ ನಾನು ಅದು ನಂದು ಹಿಂಗ ಆಗಿದೆ ಅಂತ ನನ್ಗೆ ಅನುಭವಿಸಕ್ ಅವ್ರು ಟೈಮ್ ಕೊಟ್ಟಿಲ್ಲ. ಬರೀ ಅವ್ರು ಹೇಳಿದ್ದು ಮಾಡಿದ್ದು ಅದು. ಇನ್ನು ಅನುಭವಿಸಿ ಮಾಡೇ ಇಲ್ಲ. ಎಲ್ಲಾರು ನಾವು ಕೇಳ್ತಾ ಇದೀವಲ್ಲ, ಎಷ್ಟೋ ಜನ ಆರ್ಟಿಸ್ಟ್ ಗಳಿಗೆ ಕತೆ ಗೊತ್ತಿಲ್ಲ. ಎಷ್ಟೊಂದ್ ಜನ ಹೇಳಿದಾರ ಅದನ್ನ. ಹೌದು, ನಿಮ್ಮ ಫ್ರೆಂಡ್ ಇದಾರಲ್ಲ ಸರ್, ಕತೆ ಹೇಳ ನಂಗೆ ಗೊತ್ತಿಲ್ಲ ಸರ್, ಗಾಡಿ ಓಡಿಸ್ತಿದ್ದೆ ಅಷ್ಟೇ ಬಾರೋ ಗಾಡಿ ಓಡಿಸಿದ್ರೆ ಅಂತಂದು ವ್ಯಾನ್ ಅಲ್ಲಿ ಗಾಡಿ ಕ್ಯಾಮ್ರಾ ಹಾಕೊಂಡ್ಬಿಟ್ಟು ಹೋಗ್ತಾ ಇದ್ರು. ಅವ್ನು ನೋಡ್ಕೊಂಡ ಹಂಗೆ ಗಾಡಿ ಓಡಿಸ್ಕೊಂತ ಬಂದ. ಡೈಲಾಗ್ ಅಲ್ಲಿ ಅಲ್ಲಿ ಇದಾಗಿಲ್ಲ, ಡಬ್ಬಿಂಗ್ ಅಲ್ಲಿ ಅದನ್ನ ಈಗ ಟೀಸರ್ ಅಲ್ಲೇ ನಿಂದಿರ್ಲಿ ಸೋಮ ಅಂತ ಅವೊಂದು ಟೋನು, ಅದಕ್ಕೋಸ್ಕರ ಅವನಿಗೆ ಬರ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ. ಅದೇ ಟೋನೇ ಹಂಗೆ ಬೇಕು ಅಂತ. ಎಷ್ಟೋ ಜನ ಆರ್ಟಿಸ್ಟ್ 6 ದಿನ 7 ದಿನ ಕರೆಸ್ಬಿಟ್ಟು ಅವ್ರ ಕ್ಯಾರೆಕ್ಟರ್ ಮಾಡೋಗ್ಬಿಟ್ಟಿದ್ದಾರೆ. ಏನಂದ್ರೆ ಎಲ್ಲಾರು ನಂಬಿಕೆ ಅಭಿ ಸರ್ ಕರೆದಿದ್ದಾರೆ. ಅವ್ರು ತುಂಬಾ ಒಳ್ಳೆ ಟೆಕ್ನಿಷಿಯನ್ಸ್. ನಾವು ಅವ್ರ ಜೊತೆ ತುಂಬಾ ಜನ ಅದೇ ತರ ಬಂದಿದ್ದಾರೆ ಅಂತೆ. ಜತಿ ಸರ್ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಜತಿ ಸರ್, ಅಪೂರ್ವ ಮೇಡಮ್ ಆಗ್ಲಿ, ಜಹಾಂಗೀರ್ ಸರ್ ಅಂತೂ ಸೂಪರ್ ಕ್ಯಾರೆಕ್ಟರ್. ಶಿವು ಸರ್, ಪ್ರತಿಯೊಬ್ರು ಎಲ್ಲಾರು. ಹೀರೋಯಿನ್ 6 ದಿನ ಏನೋ 7 ದಿನ ಬಂದಿದ್ದಾರೆ. ಸಾಂಗ್ ಬಂದ್ಬಿಟ್ಟು 6 ದಿನ 7 ದಿನ ಅಷ್ಟೇ. ಯಾರಿಗೂ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಹೇಳ್ತಿದೀನಿ. ನನಗೂ ಕತೆ ಪೂರ್ತಿ ಗೊತ್ತಿಲ್ಲ, ನನ್ ಕ್ಯಾರೆಕ್ಟರ್ ಅಷ್ಟು ಪೂರ್ತಿ ಗೊತ್ತಿಲ್ಲ. ಅವ್ರು ಹೇಳಿದ್ದು ಮಾಡಿದ್ದು ಅಷ್ಟೇ. ಆದ್ರೂ ಅಷ್ಟೆಲ್ಲ ಹೇಳ್ತಾರೆ, ಎಮೋಷನಲ್ ಕನೆಕ್ಟ್ ಆಗ್ತದೆ. ಆದ್ರೆ ಜಯಣ್ಣ ಸರ್ ನೋಡ್ಬಿಟ್ಟು ಸರ್ ತಡೆಯಕ್ ಆಗ್ಲಿಲ್ಲ. ಅವರು ಹೆವಿ ಎಮೋಷನ್ ಆಗಿ ಕಣ್ಣಲ್ಲಿ. ಜಯಣ್ಣ ಫಿಲ್ಮ್ಸ್ ಅವರೇ ಡಿಸ್ಟ್ರಿಬ್ಯೂಷನ್. ಸೂಪರ್. ಹೌದೌದು. ಸೂರಿ ಸರ್ ಬರ್ದಿದ್ದ ಹಾಕಿದ್ದು ನೋಡಿದಿರ ಅನ್ಸುತ್ತೆ. ಹೌದೌದು, ಸೂರಿ ಸರ್ ಬಗ್ಗೆ. ಹೌದೌದು. ಒಂದು ಅಂದ್ರೆ ಹಳ್ಳಿ ಜನಕ್ಕೆ
ಮನಸ್ಸಿಗೆ ಕೈ ಹಾಕ್ಬಿಡ್ತಾನೆ ಅಂತ ತುಂಬಾ ರಿಯಾಲಿಟಿ ಆಗಿ ಅಲ್ಲಿ ಹಳ್ಳಿಯವರು 80% ಹಳ್ಳಿಯವ್ರು ಮಾಡಿದ್ದಾರೆ ಸರ್. ಹೌದು, ಅವ್ರ ಜೊತೆಲ್ಲ ಹೆಂಗಿತ್ತು ಒಂದು ಅಭಿನಯ ಇದು ಸರ್? ಅದೇ ಹೇಳದಲ್ಲ, ಡೈರೆಕ್ಟ್ ಬಂದು ಹಿಂಗೆ ಹೇಳೋರು, ಆದ್ರೆ ಯಾರು ಹೇಳ್ ತಿಂದಿಲ್ಲ, ನಾನ್ ಜಾಸ್ತಿ ಅಂದ್ರೆ ಒಂದು ಕಂಬ ಕಟ್ಟಿ ಹೊಡೆಯೋ ಸೀನ್ ಇದೆ, ಅದೊಂದು ಸೀನ್ ತೋರಿಸಿದಾರೆ ಕೂಡ. ಹೌದು, ಹೊಡಿತಾ ಇಲ್ಲ ಅವ್ರು, ಚಪ್ಪಲಿ ತಗೊಂಡ್ ಹೊಡಿಬೇಕು, ಹೊಡಿತಾ ಇಲ್ಲ. ಅವಾಗ ಅಭಿ ಸರ್ ಬಂದು ನಾರ್ಮಲ್ ಆಗಿದ್ರೆ ಓಕೆ, ಯಾರ ಮಾಮೂಲಿ ಆರ್ಟಿಸ್ಟ್ ಆದ್ರೆ ಹೊಡೆದ್ ಬಿಡ್ತಿದ್ರು, ಇವ್ರು ಸಿಂಕ್ ಮಾಡ್ಕೊಂಡ್ಬಿಟ್ರೆ ಓಕೆ. ಅವನು ಹೊಡಿತಾ ಇಲ್ಲ, ಇವ್ರು ಬಿಡ್ತಾ ಭಯ ಅವ್ರಿಗೆ, ಏನೋ ಹೊಡಿಬಾರ್ದು ಅನ್ನೋ ತರ ಫೀಲ್ ಬರುತ್ತಲ್ಲ ಸಿನಿಮಾ. ಮುದಿಯಪ್ಪ ಅಂದ್ಬಿಟ್ಟು ಏಯ್ ಅಣ್ಣ ಚಪ್ಪಲಿ ತಗೊಂಡ್ ಹೊಡೆದೆ ಹೋಗೋ ಮರೆ, ಅದೊಂದು ಅಪರಾಧ ಅನ್ನೋ ತರ ಅವ್ರಿಗೆ ನಾ ಪಾತ್ರ ಮಾಡ್ತಾ ಇದೀವಿ ಅನಿಸ್ತಾ ಇಲ್ಲ. ನಿನಗ್ ಚಪ್ಪಲಿ ತಗೊಂಡ್ ಹೊಡೆದೆ ಹೋಗೋ ಹೊಡೆದ ಮರೆ, ಅಣ್ಣ ಎಂತ ಮಾಡಿಸ್ತಿ ಹೋ ಮರೆ, ನನ್ನ ಕೈಲೇ ಚಪ್ಪಲಿ ತಗೊಂಡ್ ಹೊಡೆದ್ರ ಊರನ್ನೆಲ್ಲ ಉಗ್ಳ್ಯಾರಪ್ಪ ನನಗ ಅಂತ ನಿಂತ್ಬಿಟ್ಟವನಿ. ನಾನ್ ನಿಂತಿದ್ದೀನಿ, ಹೊಡಿ ಅಂತ ಇದ್ದೀನಿ, ಹೊಡಿತಾ ಇಲ್ಲ ಮುಜಪ್ಪ, ಕೈ ಮುಗಿತೀನಿ, ಹೊಡೆದ್ ಬಿಡು ಅಂತ ರೆಡಿ, ಬಿಸಿಲಲ್ಲಿ ಕೈ ಅದು ಬೇರೆ ಶೆಲ್ಟರ್ ಬಿಚ್ಬಿಟ್ಟವ್ರೆ, ನಿಂತಿದ್ದೇನೆ, ಹೊಡಿತಾ ಇಲ್ಲ. ತುಂಬಾ ಕೂಲ್ ವೆದರ್ ಬೇರೆ, ಝೀರೋ ಡಿಗ್ರಿ, ಕಾಶ್ಮೀರಲ್ಲಿ ಸೀನ್ ಮಾಡ್ದಂಗೆ. ಬಂದು ಡೈರೆಕ್ಟರ್ ಬಂದು ಹಂಗಲ್ಲ ಹೊಡೆಯೋದಂತ ಸ್ಲಿಪ್ಪರ್ ಅಲ್ಲೇ ಚಪ್ಪಲಿ ಹೊಡೆದಿದ್ದಾರೆ. ಓಕೆ. ಅದಾದ್ಮೇಲೆ ಇವ್ರು ಬಂದ್ರು, ಯಾಕಂದ್ರೆ ಬೇರೆ ತುಂಬಾ ಈಗ ಆರ್ಟಿಸ್ಟ್ ಅಂದ್ರೆ ರೆಗ್ಯುಲರ್ ಆರ್ಟಿಸ್ಟ್ ಆದ್ರೆ ಹೊಡೆದ್ ಬಿಡ್ತಾ ಇದ್ರು, ಅವ್ರು ಸಿಂಕ್ ಮಾಡ್ಕೊಂತಾರೆ. ಪಾಪ ನಾವು ಅವ್ರ ಕೈಲೇ ಹೊಡಿಸ್ಲೇಬೇಕಲ್ಲ. ನಾನ್ ತಗೋನಕ್ ರೆಡಿ ಇದೀನಿ, ಅವ್ರು ಹೊಡೆಯಕ್ ರೆಡಿ ಇದ್ದಿಲ್ಲ. ಆಮೇಲೆ ಡೈರೆಕ್ಟ್ ಹೇಳಿದ್ದು, ನೀನೇನಾದ್ರೂ ಅವ್ನು ಹೊಡೆದಿಲ್ಲ ಅಂದ್ರೆ ನಾನು ರಿಯಲ್ ಆಗಿ ಹೊಡಿತೀನಿ. ಆಮೇಲೆ ಅವ್ರು ಹೊಡೆದ್ರು, ಅದನ್ನ ಅಕ್ಸೆಪ್ಟ್ ಮಾಡಿದ್ರು ಅಲ್ಲಿನ ಜನಗಳು. ಅಂದ್ರೆ ಏನಿದೆ ಕಮೆಂಟ್ ಮಾಡೋದು ಇರುತ್ತೆ. ಎರಡು ದಿನ ಅವ್ನು ತುಂಬಾ ಎಣ್ಣ ತಪ್ಪತ್ತು ಮರೆ, ನಾನು ನಿದ್ದೆನ ಹತ್ತಿಲ್ಲ ಅನ್ನಕತ್ತಿದ್ದ. ತಪ್ಪತ್ ನಿನಗ್ ಹೊಡೆದ್ನಲ್ವ ಅಣ್ಣ, ತುಂಬಾ ಅಸಹ್ಯ ಆಗುತ್ತಪ್ಪ ನನಗೆ ಬಿಡಪ್ಪ ಅಂತ ಹೇಳ್ತಾ ಇದ್ದೆ. ಸಿನಿಮಾ ರಿಯಾಲಿಟಿ. ಹೌದು. ಈ ಸಂಬಂಧಗಳು ಅಂದಾಗ ನಿಮ್ಗೆ ಸಂಬಂಧ ಅಂದ್ರೆ ಏನ್ ನೆನಪಾಗುತ್ತೆ? ಸಂಬಂಧಗಳು ಅಂದ್ರೆ ಈಗ ಒಂದಷ್ಟು ಅಣ್ಣ ತಂಗಿ ತಮ್ಮ ಈ ತರ ಒಂದಷ್ಟು ಬಂದ್ಬಿಡುತ್ತೆ ಊರಲ್ಲಿ ಇರ್ಬೋದು. ಸಂಬಂಧಗಳು ಸಿನಿಮಾದಲ್ಲಿ ಯಾವ ಸಂಬಂಧ ಇದೆ? ತಂದೆ ಸಂಬಂಧ ಇದೆ, ತಾಯಿ ಸಂಬಂಧ ಇದೆ, ಅಕ್ಕ ಸಂಬಂಧ ಇದೆ, ಲವರ್ ಸಂಬಂಧ ಇದೆ, ಫ್ರೆಂಡ್ಸ್ ಸಂಬಂಧ ಇದೆ. ನಿಮ್ಗೆ ಯಾವ ಸಂಬಂಧ ಬೇಕು ಸರ್? ಎಲ್ಲ ಸಂಬಂಧ ಇದೆ. ಓಕೆ. ಎಷ್ಟೋ ಜನ ಆ ಒಂದು ಈಗ ಫಾರ್ ಎಕ್ಸಾಂಪಲ್ ನಿಮ್ದೇ ಲೈಫ್ ಸ್ಟೋರಿ ತಗೊಬೋದು. ಒಂದು 17 years ಬೆಂಗಳೂರಿಗೆ ಬಂದಿದ್ದೀರಾ, ಎಲ್ಲಾನು ಮರ್ತಿ ಬಂದ್ಬಿಟ್ಟಿರ್ತೀರಾ, ಅಪ್ಪ ಅಮ್ಮನ ನೆನ್ಸ್ಕೊಂತ ಇರ್ತೀರಾ, ಅಥವಾ ಅಣ್ಣ ತಮ್ಮನ ತಂಗಿನ ಇದ್ರೆ ನೆನ್ಸ್ಕೊಳೋದು, ಅದೊಂದು ಫೀಲೇ ಹೋಗ್ಬಿಡುತ್ತೆ. ಎಲ್ಲ ಬಿಟ್ಟು ಬಂದ್ಬಿಟ್ಟಿರ್ತೀವಿ, ಇಲ್ಲೇನೋ ಸಾಧನೆ ಮಾಡ್ಬಿಡ್ತೀವಿ ಅಂತ ಬಂದಿರ್ತೀವಿ. ನೆನ್ಸ್ಕೊಂಡ್ರೆ ಒಂದೊಂದ್ಸಲಿ ಎಲ್ಲೋ ಒಂದು ಎಂಡ್ ಆಫ್ ಮೂಮೆಂಟ್, ಈಗ ಮೇಡಮ್ ಹತ್ರು ಅದು ಕನೆಕ್ಟ್ ಆಗ್ಬಿಡುತ್ತೆ. ಅವಾಗೆಲ್ಲ ತುಂಬಾ ಇರುತ್ತೆ ಅವಲ್ಲ, ಆ ತರ ನಿಮ್ ಲೈಫಲ್ಲಿ ಆಗಿರುತ್ತಲ್ಲ? ನನ್ನ ಸಿನಿಮಾದಲ್ಲಿ ನನ್ನ ಲೈಫಲ್ಲಿ ಒಂದಿಷ್ಟು ಇನ್ಸಿಡೆಂಟ್ ಇದೆ. ಅದ್ರಲ್ಲಿ ನಾನು ಪರ್ಫಾರ್ಮೆನ್ಸ್ ಮಾಡುವಾಗ ನಾವು ಸಿನಿಮಾ ನೋಡಿದ್ಮೇಲೆ ನನಗೆ ಅನ್ಸಿದ್ದು ನಾನ್ ಮಾಡಿದೀನ ಅಂತ ಅನ್ಸಿದ್ದು. ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ಕಣ್ಣಲ್ಲಿ ನೀರ್ ಹಾಕಿದ್ರು ಅಲ್ಲಿ ಆಕ್ಟ್ ಮಾಡುವಾಗ. ಅದು ಪರ್ಸನಲಿ ನನಗೆ ತುಂಬಾ ಹತ್ರ ಆಗಿದ್ದು, ನನ್ನ ಲೈಫಲ್ಲಿ ತುಂಬಾ ಹತ್ರ ಇದ್ದಿದ್ದು. ಅದನ್ನ ತಡೆಯಕ್ ಆಗಿಲ್ಲ, ನನ್ಗೆ ಇವಾಗ್ಲೂ ತಡೆಯಕ್ ಆಗಿಲ್ಲ. ಸಿನಿಮಾ 3 ಸರಿ ನೋಡಿದೆ ಸರ್, 3 ಸರಿನೂ ಆ ಟೈಮಲ್ಲಿ ನನ್ನ ಕಣ್ಣಲ್ಲಿ ನೀರು ತಡೆಯಕ್ ಆಗಿಲ್ಲ. ಏನಲ್ಲ ಹತ್ಕೊಂಡೆ ಸಿನಿಮಾ ಮಾಡಿರಂಗ ಅನ್ಸ್ತಾರ ನನಗೆ. ಎಮೋಷನಲ್ ಫುಲ್ ಜೋಕ್ ಆಗಿ ಮಾಡೋಣ. ಇಲ್ಲ ಸರ್, ಅಂದ್ರೆ ಅದು ಒಂದು ರಿಯಲ್ ನನ್ನ ಲೈಫ್ ನನಗೆ ತುಂಬಾ ಕನೆಕ್ಟ್ ಆಗಿದೆ. ಅಂದ್ರೆ ನನ್ನ ಲೈಫ್ ಅಲ್ಲಿ ಮರೆಯಕ್ ಆಗದೆ ಇರೋಂಥದ್ದು ಇನ್ಸಿಡೆಂಟ್ ಅದು. ಅದು ಆ ಪಾತ್ರ ಬಂದಾಗ ಅದನ್ನ ಆ ಪಾತ್ರ ಮಾಡ್ತಾ ಇದೀನಿ ಅಂತ ಖುಷಿ ಅಲ್ವಾ ಸರ್? ನೀವತ್ತಿ ನಿಮ್ ಭಾಷೆಲೆ ಅಂದ್ರೆ ಲೈಕ್ ನಿಮ್ಮ ಒಂದು ಆಡು ಭಾಷೆಲೆ ಇವತ್ತು ಸಿನಿಮಾ ಮಾಡಿದೀರಾ, ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ತುಂಬಾ ಖುಷಿ ಇದೆ ಸರ್, ನಿಜವಾಗ್ಲೂ ತುಂಬಾ ಖುಷಿ. ಯಾಕಂದ್ರೆ ಬೇರೆ ಭಾಷೆಲಿ ಮಾಡೋದಕ್ಕೆ ನಿಮ್ ಡೆಬ್ಯೂ ಹೀರೋ ಆಗಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಿರೋದು ಪಾತ್ರ ಸಿಕ್ಕಿದ್ದು. ಮತ್ತೆ ಆಕ್ಚುಲಿ ಸೋಮನ್ನಾಗಿ ನಾವೆಲ್ಲ ಆರ್ಟಿಸ್ಟ್ಗಳು ಕಾಣ್ತಾ ಇದೀವಿ, ಆದ್ರೆ ಹಿಂದೆ ಕಾಣದೇ ಇರೋ ಕೈಗಳು ತುಂಬಾ ಅಂದ್ರೆ ನಮ್ ಚರಣ್ ಸರ್ ಆಗಲಿ, ಅಣ್ಣ, ಶಿವಸೇನ ಅವರು, ವಿನೋದ್ ಮಾಸ್ಟರ್, ಮಾಸ್ತಿ ಅಣ್ಣ, ಈಗ ಅವಿ ಅಣ್ಣ, ನಮ್ಮ ಪ್ರೊಡ್ಯೂಸರ್ ಕ್ರಿಸ್ ಸರ್ ಆಗಲಿ, ವಿಜಯ ಅಣ್ಣ ಆಗಲಿ, ಮತ್ತೆ ಟೀಮ್ ನಮ್ಮ ಡೈರೆಕ್ಷನ್ ಟೀಮ್ ಅವ್ರು ಯಾವ ರೇಂಜ್ ಕೆಲಸ ಮಾಡಿದ್ರು. ನವೀನ್ ಅವರು, ಅಸೋಸಿಯೇಟ್ ಡೈರೆಕ್ಟರ್ ನವೀನ್ ಅವರು, ದುಬೈ, ಬೀರೇಶ, ಕಿರಣ್, ನಿಖಿಲ್, ಮಲ್ಲಣ್ಣ, ವಿಲಾಸ್, ತುಂಬಾ ಜನ ಕೆಲಸ ಮಾಡಿದ್ರು ಸರ್. ಅಂದ್ರೆ ಅವರು ಮತ್ತೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಸರ್, ಫೋಕಸ್ ಅವರು, ಶಂಕರಣ್ಣ, ಬಾಲಣ್ಣ, ಪ್ರತಿಯೊಬ್ರು ಅವರು, ವಿಜಯ್ ಅಂತ ಎಲ್ಲರೂ ಆಕ್ಟಿವ್ ಮಾಡಿದ್ದಾರೆ. ಬರೀ ಅವ್ರವ್ರ ಪಾತ್ರ ಅವ್ರವ್ರ ಕೆಲಸ ಬಿಟ್ಟು ಅದೆಲ್ಲ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಇಬ್ರಿಗೆ ಮಾಡದೆ ಯಾರು ಸರ್? ಡೈರೆಕ್ಟ್ರು
ಕ್ಯಾಮ್ರಾಮ್ಯಾನ್ ಡೈರೆಕ್ಟರ್ ಇಬ್ರು ಮಾಡಿಲ್ಲ, ಅವ್ರಿಬ್ರೇ ಇಲ್ಲ ಅಂದಿದ್ರೆ ಕಸ. ಸ್ಪಾಟ್ ಅಲ್ಲಿ ಇದ್ದು ಅವ್ರಿಬ್ರೇ ಯಾಕೆ ಮಾಡಿಲ್ಲ. ನಿಮ್ ಕೈಲಿ ಮಾಡಿಸಿದಾರೆ ಹಿಂದ್ಗಡೆ ನಿಂತ್ಕೊಂಡು. ಅಂದ್ರೆ ಇವ್ರ ಎಲ್ಲ ಟೆಕ್ನಿಷಿಯನ್ಸ್, ಈಗ ಚರಣ್ ಸರ್ ಇವರೆಲ್ಲ ಏನಂದ್ರೆ ನಾವೇನೋ ಈಗ ಹೇಳಿದ್ರಲ್ಲ ಮೇಡಮ್ ಬನ್ನಿ ಹೋಗಿ ಇಷ್ಟ ಮಾಡಿ ಡೈಲಾಗ್ ಹೇಳಿ ಹೋಯ್ತಾ ಇರಿ ಅಂತ ಅಷ್ಟೇ ಮಾಡ್ಸಿದ್ದು ನಾವು ಮಾಡಿದ್ದು. ನಮಗೆ ಏನಾದ್ರು ನಾಳೆ 15ನೇ ತಾರೀಕು, ಈಗ 15ರವರೆಗೂ ಟೆಕ್ನಿಷಿಯನ್ ಸಿನಿಮಾ ಆಗಿದೆ. 15 ಆದ್ಮೇಲೆ ನಮ್ಮನ್ನ ನೋಡ್ತಾರೆ ಜನ ಥಿಯೇಟರ್ ಅಲ್ಲಿ, ಜನಗಳ ಸಿನಿಮಾ ಆಗಿರುತ್ತೆ. ಆದ್ರೆ ನಾವೇನೋ ಮಾಡಿದೀವಿ ಅಂತೀವಿ, ಆದ್ರೆ ರಿಯಲ್ ಆಗಿ ಮಾಡಿರೋ ತುಂಬಾ ಜನ ಇದ್ದಾರೆ. ಈಗ ಪ್ರತಿಯೊಬ್ರು, ಈಗ ನಿಮ್ ಚಾನಲ್, ಯೂಟ್ಯೂಬ್ ಚಾನಲ್, ಪ್ರತಿಯೊಬ್ರು ಯೂಟ್ಯೂಬ್ ಚಾನಲ್ ಅವರು ಸಪೋರ್ಟ್ ಮಾಡಿದ್ದಾರೆ. ಪಿಕ್ಚರ್ ಆಗ್ಲಿ, ನಮ್ಮ ನಯನ್ ಆಗ್ಲಿ, ಎಲ್ಲ ನಮ್ಮ ಹರೀಶ್ ಅರಸ್ ಆಗ್ಲಿ, ಪ್ರತಿಯೊಬ್ರುನು ಒಬ್ರು ಪೋಸ್ಟ್ 10,000 ಹಿಡಿದು ಎಲ್ಲದೂ ನಮ್ ಸಿನಿಮಾಗೋಸ್ಕರ ದುಡಿದಿದ್ದಾರೆ. ನಾಳೆ 15ನೇ ತಾರೀಕು ಥಿಯೇಟ್ರಿಗೆ ಬಂದ ತಕ್ಷಣ ನಮ್ ಸಿನಿಮಾ ನಾವು ಅಂತ ನಾವು ಭಯ ಇದೆ ಅಲ್ಲ, ಬಿಲ್ಡಪ್ ಕೊಡ್ತೀವಿ. ಅಂದ್ರೆ ಆರ್ಟಿಸ್ಟ್ ಗಳಾಗಿ ನಾವು ಬಿಲ್ಡಪ್ ಹಿಂದೆಯಿಂದ ಅವ್ರು ಕೆಲಸ ಮಾಡಿದ್ದಾರೆ. ಪ್ರೊಡ್ಯೂಸರ್ ಅಷ್ಟೇ, ಪ್ರೊಡ್ಯೂಸರ್ ಸರ್ ಇಬ್ರುನು ಅವ್ರ ಪ್ರೊಡ್ಯೂಸರ್ ತರ ಇದ್ದಿಲ್ಲ, ಪ್ರತಿಯೊಂದು ಎಲ್ಲ ಕೆಲಸ ನಮ್ ಸೆಟ್ ಅಲ್ಲಿ ಎಲ್ಲರೂ ಎಲ್ಲಾ ಕೆಲ್ಸನೂ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಇವಾಗ ನೀನ್ ಆರ್ಟ್ ಡಿಪಾರ್ಟ್ಮೆಂಟ್, ನೀನ್ ಆರ್ಟ್ ಏನಿದೆಯೋ ಅದಷ್ಟೇ ನೋಡ್ಕೋ ಅಲ್ಲ. ಪ್ರೊಡ್ಯೂಸರ್ಸ್ ಬಂದೆ ನಂದೇನಿದೆ ಏನ್ ನಡೀತಾ ಇದೆ ಅಷ್ಟೆಲ್ಲ, ಎಲ್ಲರೂ ಎಲ್ಲಾ ಕೆಲ್ಸನೂ ಮಾಡಿದ್ದಾರೆ. ಅದು ನಿಮ್ಮನ್ ಬಿಟ್ಟು ನಾನು ಮಾಡಿದ್ದೀನಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಹೌದಾ? ಏನೇನ್ ಕೆಲಸ ಮಾಡಿದ್ರ ಮೇಡಮ್? ಅದೆಲ್ಲ ಆಮೇಲೆ ಹೇಳ್ತೀನಿ. ಏನ್ ಸರ್ ಆಫ್ ದ ಕ್ಯಾಮ್ರಾ ನೀ ಹೇಳಲ್ಲ ಸರ್, ನಾನ್ ಇಂಟರ್ವ್ಯೂನೇ ಬೇಡ ಅನ್ಸುತ್ತೆ. ಏನು ನಾನು ಏನ್ ಮಾಡಿಲ್ಲ, ಸಿನಿಮಾ ಕೇಳೋದು ನಾನು ಕ್ಯಾಮ್ರಾ ಅಸಿಸ್ಟೆಂಟ್ ಆಗ್ಬಿಟ್ಟು ಕ್ಯಾಮ್ರಾ ಹೊತ್ಕೊಂಡ್ರ ಸರ್? ಇಲ್ಲ, ಫೋಕಸಿಂಗ್ ನಿಲ್ಲೋದಾಗಿರ್ಬೋದು. ಕ್ಯಾಮ್ರಾ ಅಸಿಸ್ಟೆಂಟ್ ಬೇರೆ, ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಬೇರೆ. ಕ್ಯಾಮ್ರಾ ಅಸಿಸ್ಟೆಂಟ್ ಅಂದ್ರೆ ಫೋಕಸ್ ಪುಲ್ಲಿಂಗ್ ಮಾಡ್ತಿದ್ರ ಅವಲ್ಲಿ? ಇವ್ರು ಮಾಡಿಲ್ಲ, ನಾನ್ ಕ್ಯಾಮ್ರಾ ಮ್ಯಾನ್ ಅಸಿಸ್ಟೆಂಟ್, ಶಿವು ಸರ್ ಅಸಿಸ್ಟೆಂಟ್ ಆಗಿ. ಏನ್ ಮಾಡ್ತೀರಾ ಮೇಡಮ್? ಅಂದ್ರೆ ಈ ಕಡೆ ಮೈ ಗಾಡ್, ಎಂತ ಕೆಲಸ ಅದು! ಥರ್ಮೋಕೋಲ್ ಎತ್ತಿಡೋದೇ ದೊಡ್ಡ ಕೆಲಸ ಅದು. ಇದು ಆಕ್ಚುಲಿ ಚೆನ್ನಾಗಿ ಹೇಳ್ಬೇಡಿ, ಅದಕ್ಕೋಸ್ಕರನೇ ಬಾಯ್ಸ್ ಇದಾರೆ. ಆಯ್ತು ಮೇಡಮ್, ಹೇಳಿ ಮೇಡಮ್. ಅಷ್ಟೇ, ಅದು ಥರ್ಮೋಕೋಲ್ ಎಷ್ಟು ತೂಕ ಇರುತ್ತೆ ಗೊತ್ತಾ? ಅದು ತುಂಬಾನೇ ಅಲ್ಲ, ಹಿಡ್ಕೊಳ್ಳೋದು ಆಕ್ಟ್ ಮಾಡ್ಬೇಕಲ್ಲ. ಅಲ್ಲಿ ಯಾವ್ದಾದ್ರು ಕೆಲಸ ಮಾಡ್ಬೇಕಿತ್ತಂದ್ರೆ ಏನಾದ್ರೂ ಒಂದು ವಸ್ತು ತಗೊಂಡ್ ಹೋಗಂದ್ರೆ ಅವ್ರ ಕೈಗೆ ಏನಾಗುತ್ತೋ ಅದ್ ಮಾಡಿದ್ದಾರೆ. ಇದು ಮೊದಲನೇ ಸಿನಿಮಾ ಸರ್. 7 ಗಂಟೆ ಹೌದು, ಹೇಳಿ ಮೇಡಮ್. 7 ಗಂಟೆಗೆನೆ ಬಿಸಿಲು ಶುರು ಅಲ್ವಾ ಅಲ್ಲಿ, ಬೆಳಿಗ್ಗೆ. ಆಮೇಲೆ ಲೊಕೇಶನ್ಗಳೇ ಹಂಗಿದ್ದು, ಅಲ್ಲಿ ಎಲ್ಲಿ ನೆರಳಿದೆ ಹೋಗಿ ಕುತ್ಕೋಬೇಕು, ಇಲ್ಲಿ ಕುತ್ಕೋಬೇಕು, ಅಲ್ಲಿ ಕುತ್ಕೋಬೇಕು ಅನ್ನೋ ತರನೇ ಬೈಲು. ಎಲ್ಲೇ ನಾವು ನೆರಳಲ್ಲಿ ಹೋಗ್ಬೇಕಂದ್ರೂ ಅಲ್ಲಿ ಬಿಸಿಲು ಬರೋದೇನೆ, ಕೆಳಗಡೆ ಹಿಟ್ಟು ಮೇಲ್ ಹಿಟ್ಟು ನೆಲ ಕಾಯ್ದಿರೋದು. ಆ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರ್ ಸರ್ ಮಜ್ಜಿಗೆ ಆಗಲಿ, ಒಂದು ತಣ್ಣೀರಾಗಲಿ, ಒಂದು ಫ್ರಿಜ್ ಒಳಗಿನ ನೀರು ಎಷ್ಟು ನೋಡ್ತಿದ್ರು ಅವ್ರು, ಯಾರ್ಯಾರು ಎಷ್ಟೆಷ್ಟು ಕಷ್ಟಪಡ್ತಾರೆ ಎಲ್ಲ ಅಲ್ಲಿಂದಲ್ಲೇ ನಮಗೆಲ್ಲ ಕೊಡೋದು. ಆಮೇಲೆ ಮುಗಿದ ತಕ್ಷಣನೇ ಅಮ್ಮ ನೀವು ಹೋಗಿ ರೆಸ್ಟ್ ತಗೊಳ್ಳಿ, ನಾಳೆ ಇಷ್ಟೊತ್ತಿಗೆ ರೆಡಿ ಇರಿ, ಅದೇ ಟೈಮ್ ಕರೆಕ್ಟಾಗಿ ತರಿಸ್ಕೊಳ್ಳೋದು. ಅದೆಲ್ಲ ನೋಡಿ ಬಿಸಿಲು ಕಷ್ಟ ಅಂತ ಅನಿಸ್ತಾನೆ ಇರಲಿಲ್ಲ. ಅವ್ರು ನಮಗೆಲ್ಲ ಅಷ್ಟು ಪ್ರೀತಿಯಿಂದ ಹೇಳುವಾಗ ಯಾರಿಗೆ ಕಷ್ಟ ಅನ್ಸುತ್ತೆ? ನನಗಂತೂ ಏನೂ ಅನ್ನಿಸ್ಲೇ ಇಲ್ಲ. ನಾವು ಕಷ್ಟಪಡ್ತಿದ್ವಿ, ಬಿಸಿಲಲ್ಲಿ ನಿಂತಿದ್ವಿ, ಅಯ್ಯೋ ನಾನು ಮನೆಗೆ ಹೋಗ್ಬೇಕು, ಅಯ್ಯೋ ರೂಮ್ಗೆ ಹೋಗ್ಬೇಕು. ಅಂದ್ರೆ ಆಕ್ಚುಲಿ ಏನಂದ್ರೆ ಅಂದ್ರೆ ಅಮ್ಮಂದಾಗ್ಲಿ ಇವ್ರ ಚಂದನ್ ಅವ್ರದ್ದು ಸ್ವಲ್ಪ ಬಿಸಿಲಲ್ಲಿ ಇದ್ರು. ಅಮ್ಮ ಅಂದನು ಸ್ವಲ್ಪ ಬಿಸಿಲಲ್ಲೇ ಕ್ಯಾರೆಕ್ಟರ್, ಮನೆಯಲ್ಲಿ ಬಿಸಿಲಲ್ಲಿ ನೆರಳಲ್ಲಿ ಎಲ್ಲ ಇದೆ. ಅಮ್ಮನ ಪಾತ್ರ ಬಂದು ಅದ ಇದು ಒಂದು ಬೇರೆ ಪಾತ್ರ. ಅಂದ್ರೆ ಸೋಮನ್ ಸಿನಿಮಾದಲ್ಲಿ ಸೋಮನ್ನ ತುಂಬಾ ನಂಬಿರೋದು ಶಾಂತಮ್ಮ. ಶಾಂತಮ್ಮಂದು ಸೋಮಂದು ಬಾಂಡೇಜ್ ಬೇರೆ ರೀತಿ ಇರುತ್ತೆ. ಇದು ಮೊಮ್ಮಗ ಅನ್ನೋ ತರ ಫೀಲ್ ಇರುತ್ತೆ. ಅಂದ್ರೆ ನೀನೆಲ್ಲ ಕರಿಮಣಿ ಅನ್ನೋ ತರ ಮೊಮ್ಮಗ ಅಲ್ಲ, ಆದ್ರೂ ಮೊಮ್ಮಗ. ಅನಾಥ ಮಗುವ ಹಂಗೂನು ಇಲ್ಲ, ಒಟ್ಟಲ್ಲಿ ಏನು ಇಲ್ಲ, ಏನೋ ಇದೆ, ಆದ್ರೆ ಅಷ್ಟೇ ತಿಳ್ಕೊಬೇಕು. ಅವ್ರ ತರ 6ನೇ ತಾರೀಕು ಬರುತ್ತೆ ಟ್ರೈಲರ್, ನಿಮಗೆ ಎಷ್ಟೋ ವಿಷಯ ಗೊತ್ತಾಗುತ್ತೆ. ಏನೋ ಇದೆ ಆಗಿದ್ರೆ ಅಂದ್ರೆ ಥಿಯೇಟ್ರಿಗೆ ಬರ್ಬೇಕಲ್ಲ, ಒಂದು ಇನ್ವಿಟೇಷನ್ ಕಾರ್ಡ್ 100% ಟ್ರೈಲರ್ ಅಲ್ಲಿ ಇದೆ. ಸಾಂಗ್ಸ್ ಥಿಯೇಟ್ರಿಗೆ ಬಂದಾಗ ಸಾಂಗ್ಸ್ ಆಲ್ರೆಡಿ ನಿಮ್ ಸಾಂಗ್ ಸೌಂಡ್ ಮಾಡ್ತಾ ಇದೆ. ನಾವು 2 ಸಾಂಗ್ ಇದೆ ಸರ್, ಇನ್ನೂ 2 ಸಾಂಗ್ ಇದೆ. ಅದು ಕತೆ ರಿವೀಲ್ ಮಾಡುತ್ತೆ ಅಂತ ಬಿಟ್ಟಿಲ್ಲ. ಪ್ರತಿಯೊಬ್ಬ ನಿಮ್ಗೆ ತುಂಬಾ ಫೇವರೇಟ್ ಸಾಂಗ್ ಆಗಿದೆ. ಓ ಸೂಪರ್ ಸರ್, ಏನೋ ಒಂದು ತೋರ್ಸಕೊಟ್ಟಿದೆ. ಅಂಡ್ ಮೇಕಪ್ ಇಲ್ದಲ್ಲ ಏನೋ ಸಮಥಿಂಗ್ ಎಲ್ಲ ನ್ಯಾಚುರಲ್ ಆಗಿ ಮಾಡಿದ್ದಂತಲ್ಲ. ಓಕೆ ಓಕೆ. ಸೊ ಇದು ನಂಗೆ ಅದೇನೋ ಸ್ಪೆಷಲ್ ಮೇಕಪ್ ಮಾಡಿಸ್ಬೇಕು ಅಂತ ಎಲ್ರು ತಮ್ಮ ಮೈಂಡಲ್ಲಿ ಇತ್ತು. ಫಸ್ಟ್ ಡೇ ಹೋಗಿ ಬೆಳಗಿಂದ ಸಂಜೆವರೆಗೂ ಹೆಂಗ್ ಮೇಕಪ್ ಅಂದ್ರೆ ಒಂದ್ 7 ಗಂಟೆ ಮಾಡಿದ್ರು ನಂಗೆ ಮೇಕಪ್. ಇನ್ನೂ ಅವಾಗ ನನ್ ಸೀನ್ ಬಂದಿರ್ಲಿಲ್ಲ. ಮಾಡಿದ್ರು ಮೇಕಪ್ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ನಾನು ಅಂತಾನೆ ಗೊತ್ತಾಗ್ಲೇ ಇಲ್ಲ, ಆ ತರ ಮಾಡಿದ್ರು. ಆಮೇಲೆ ನಂಗೆ ಅವರೆಲ್ಲ ಮಾಡೋದ್ ನೋಡಿ
ಅವರೆಲ್ಲ ಮಾಡೋದ್ ನೋಡಿ ನಂಗೆ ಕಾಸ್ಟ್ಯೂಮ್ ಒಂದು ನೆನಪಾಯ್ತು. ಬ್ಲೌಸ್ ಆ ಕಡೆ ನಮ್ ಸೈಡ್ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಈವರೆಗೂ ಕುಬ್ಸ. ಅಯ್ಯೋ ಈ ಕ್ಯಾರೆಕ್ಟರ್ ಕುಬ್ಸ ಒಂದಿಲ್ಲಲ್ಲ ನಂಗೆ, ಸೀರೆ ಎಲ್ಲ ಹಳ್ಳಿದೆ ಆದ್ರೆ ಕುಬ್ಸ ಬೇಕಿತ್ತಲ್ಲ ಅಂತ ಮೈಂಡ್ ಅಲ್ಲಿ ಓಡ್ತಾನೆ ಇತ್ತು. ಅವ್ರ ಮೇಕಪ್ ಮಾಡ್ತಾನೆ ಇದ್ರು. ಕೊನೆಗೆ ಸುತ್ತಮುತ್ತ ಅಲ್ಲೇ ಇರೋರ್ ಜನರನ್ನ ನಂಗೆ ಇಂಥದೊಂದು ಕುಬ್ಸ ಬೇಕಲ್ರಿ ಅಂತಂದೆ. ಎಂತದ್ರಿ ನಂಗೆ ಕುಬ್ಸ ಹಾಕೋತಾರಲ್ರಿ ಕಣದ್ದು, ಇಲ್ಲಿ ಹೊಲಿತಾರಲ್ರಿ ಅಂದ್ರೆ ಅವ್ರ ಹತ್ರ ಬಟ್ಟೆ ಇರ್ತತನ್ರಿ? ಹ್ಞೂ ಇರ್ತತ್ರಿ. 1 ತಾಸ ಒಳಗ್ ಹೊಲ್ಕೊಂಬಂದ್ರಿ ಅವ್ರು. 1 ಅವರಲ್ಲಿ ಹೊಲ್ದ್ಕೊಟ್ರಪ್ಪ. ಅದು ನಾನ್ ಹೆಂಗ್ ಹೇಳಿದ್ನಲ್ಲ ಅದೇ ತರನೇ ಕುಬ್ಸರೇ ಹೊಲ್ದ್ಕೊಟ್ರು. ಎಷ್ಟ್ ಖುಷಿ ಆಯ್ತು ಅಂದ್ರೆ ಅಷ್ಟೆಲ್ಲಾ ಮೇಕಪ್ ಮಾಡಿದ್ರ ಸರ್ ಕರ್ಕೊಂಡ್ ಹೋದ್ರ. ಯಾಕೋ ನಮ್ಮ ಅಭಿ ಸರ್ಗೆ ಇಷ್ಟನೇ ಆಗ್ಲಿಲ್ಲ ಅದು ಮೇಕಪ್. 7 hours ಮಾಡಿರೋದು. ಯಾಕೋ ಅದೇನೋ ನೋಡಿದ ತಕ್ಷಣನೇ ಅವ್ರಿಗೇನೋ ಅನಿಸ್ತು, ನ್ಯಾಚುರಲ್ ಇಲ್ಲ ಅನಿಸ್ಬಿಡ್ತು. ಏನೋ ಒಟ್ಟು ಅನಿಸ್ತು, ಆದ್ರೆ ಇಷ್ಟ ಆಗಿಲ್ಲ. ನ್ಯಾಚುರಲ್ ಅದು ಆರ್ಟಿಫಿಷಿಯಲ್ ಗೊತ್ತಿಲ್ಲ, ಇಷ್ಟ ಆಗ್ಲಿಲ್ಲ. 2 ನಿಮಿಷದಲ್ಲಿ ಚೇಂಜ್ ಮಾಡಿಸಿದ್ರು. 2 ನಿಮಿಷದಲ್ಲಿ ಚೇಂಜ್ ಮಾಡಿಸಿ ಅವ್ರು ಅನ್ಕೊಂಡಂಗೆ ಆಗ್ಬಿಡ್ತಪ್ಪ ಅದು. ಅಷ್ಟೊತ್ತು ಮಾಡಿದ್ದು ಏನು ಅಂದ್ರೆ ಅಲ್ಲೆಲ್ಲ ಇದ್ರಲ್ಲ, ಏನು ನನ್ನ 70 ವರ್ಷದ ಅಮ್ಮ ಅಜ್ಜಿ ಅಂದ್ರು ಎಲ್ಲ ನ್ಯಾಚುರಲ್ ಆಗಿದ್ರಲ್ಲ, ಅವ್ರ ತರನೇ ಮಾಡ್ಬಿಟ್ರು. ಅವಾಗ ಎಷ್ಟು ಖುಷಿ ಆಯ್ತು ಅವ್ರಿಗೆ. ನೋಡಿ 7 ತಾಸು ಮಾಡಿದ್ದು ಏನ್ ತಲೆ ಕೆಡ್ಸ್ಕೊಳ್ಳಿಲ್ಲ, ಏನ್ ಮಾಡ್ಲಿಲ್ಲ, ಹಂಗಾಗಿಲ್ಲ ಹಿಂಗಾಗಿಲ್ಲ, ನಾನ್ ಅನ್ಕೊಂಡಂಗ ಆಗ್ಲಿಲ್ಲ ಅಂತ ಏನು ಅನ್ಲೇ ಇಲ್ಲ. 2 ನಿಮಿಷದಲ್ಲೇ ಚೇಂಜ್ ಮಾಡಿ ಶಾರ್ಟ್ ರೆಡಿ. ಅಷ್ಟು ಕೂಲ್ ಆಗಿ. ಇನ್ನೊಬ್ರು ಆಗಿದ್ರೆ ನಾನು ಹಿಂಗ್ ಅನ್ಕೊಂಡಿದ್ದೆ ಅಂತ 7 ಗಂಟೆವರೆಗೂ ಆ ಟೈಮಿಂಗ್ ಆಯ್ತಲ್ಲ ಹಿಂಗ್ ಮಾಡ್ಬೇಕಲ್ಲ ಅಂತ ಅನ್ನೋರಲ್ಲ, ನನಗೇ ಗೊತ್ತಾಗ್ಲಿಲ್ಲ. ಅದು 2 ನಿಮಿಷದಲ್ಲಿ ಶಾರ್ಟ್ ತೆಗ್ದೇ ಬಿಟ್ರು. ಡೈರೆಕ್ಟರ್ ಬಂದ್ಬಿಟ್ಟು ಸರ್ ಅಮ್ಮ ಹೇಳಿದಾರಲ್ಲ ನಿಮ್ಗೆ ಹಂಗೆ ಕಾಣ್ತಾರಮ್ಮ, ತುಂಬಾ ಕೂಲ್ ಅಂದ್ರೆ ತುಂಬಾ ಕೂಲ್, ಯಾವ್ದಕ್ಕೂ ಟೆನ್ಷನ್ ತಗೊಂತಾರೆ. ಆದ್ರೆ ಏನಂದ್ರೆ ಇನ್ನೊಬ್ರಿಗೆ ಹರ್ಟ್ ಮಾಡಕ್ ಹೋಗಲ್ಲ, ಕೋಪಿಷ್ಟ ಅಲ್ಲ ಏನಲ್ಲ. ಆದ್ರೆ ಶೂಟಿಂಗ್ ಸ್ಪಾಟ್ ಬಂದು ಆ ಮೈಕ್ ಹಿಡ್ಕಂದ್ರೆ ಬೆಂಕಿ ಕೆಂಡ ಜಾಸ್ತಿ ಕೆಂಡ್ರನ್ನ ಅವ್ರು ಯಾವಾಗ ನೀರ್ ಆಗ್ಬಿಟ್ಟಿರ್ತಾರೆ, ಯಾವಾಗ ಗೊತ್ತಾಗಲ್ಲ. ನಮ್ ಸೈಡಲ್ಲಿ ಅಂತಾರೆ, ಏನಾದ್ರು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ ಯವ್ವ ಏನ್ ದೇವ್ ನಂಗೆ ಕೆಲಸ ಸ್ಪೆಷಲ್. ಆ ಟೀಮ್ ಎಷ್ಟು ಕಷ್ಟಪಟ್ಟಿದೆ ಅಂದ್ರೆ 11 ಜನ ಒಂದೇ ರೂಮಲ್ಲಿ ಮನೆ ಮಾಡ್ಕೊಂಡಿದ್ರು. 3 ಗಂಟೆಗೆ ಎದ್ದು ರೆಡಿ ಆಗಿದ್ರು ಸರ್. ಕಂಟಿನ್ಯೂ ಶೂಟಿಂಗ್ ಪ್ಯಾಕಪ್ ಆದ ತಕ್ಷಣ ಎಲ್ಲರೂ ಹೋದ್ಮೇಲೆ ಮನೆಗೆ ಹೋಗೋರು ಡೈರೆಕ್ಟರ್. ಎಲ್ಲರಿಗಿಂತ ಮುಂಚೆ ಶೂಟಿಂಗ್ ಒಂದಿಷ್ಟು ಸಾಂಗ್ ಡೆಡಿಕೇಶನ್ ಸರ್. ಸಾಂಗ್ ಥಿಯೇಟರ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ನಲ್ಲ, ಗೊತ್ತೇ ಇಲ್ಲ ನನಗೆ. ಶಾರ್ಟ್ ತೆಗ್ದಿರೋದೇ ಗೊತ್ತಿಲ್ಲ. ಬರೋರು ಲೈಟ್ ಹೋಗುತ್ತೆ ಅಂದ ತಕ್ಷಣ ಏ ಬಾ ಈ ಶರ್ಟ್ ಹಾಕೋ ಅನ್ನೋರು, ನಿಂದ್ರು ಅನ್ನೋರು. ಹಿಂಗೆ ನಿಂತಿರ್ತಾ ಇದ್ದೆ, ಹಿಂಗೆ ಈ ಥರ ಬೇಕು ಅನ್ನೋರು. ಸರಿ ಓಕೆ ನಾನು ಮಾಡ್ತಾ ಇದ್ದೆ. ಆದ್ರೆ ಸರ್ ಆ ಸಾಂಗ್ ನೋಡಿದ್ಮೇಲೆ ಎಲ್ಲರೂ ನಮ್ಮ ಎಡಿಟ್ರು ದೀಪವನ್ನ ಶಾಕು, ಮಾಸ್ತಿ ಅನ್ನೋ ಸಾಂಗ್ ಫಸ್ಟ್ ನೋಡಿದ್ರೆ ಏನವಿ ಈ ರೇಂಜಿಗೆ ಕಟ್ಕೊಟ್ಟಿದ್ಯಾ ಅಂತ. ನಮ್ಮ ಕ್ಯಾಮ್ರಾಮ್ಯಾನ್ ಅನ್ನೋ ಶಾಕು. ಸೊ ನಾವ್ ಮಾಡಿದ ಸಿನಿಮಾನ ಬ್ರದರ್ ಇದು ಅಂತ ಎಲ್ಲರೂ ಹ್ಯಾಪಿ. ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಖುಷಿ ಆಗಿದೆ. ಅಂಡ್ ಎಷ್ಟೋ ಜನ ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಅಂತ ವಿಷಯ ಗೊತ್ತಾಯ್ತು. ಸೂರಿ ಸರ್ ಕನೆಕ್ಟ್ ಆಗಿದ್ದಾರೆ. ಸೂರಿ ಸರ್ ಅಲ್ಲಿ ಜಯಣ್ಣ ಸರ್ ಡಿಸ್ಟ್ರಿಬ್ಯೂಷನ್ ಜಯಣ್ಣ ಸರ್ ಅದನ್ನೇ ಸಿನಿಮಾ ನೋಡಿನೇ ಅವರು ಎಮೋಷನ್ಸ್ ಆಗೇನೆ ಸಿನಿಮಾ ಒಪ್ಕೊಂಡಿದ್ದಾರೆ. ಸೂಪರ್. ನಂಗೊಂದು ಫಸ್ಟ್ 1 ಡೇ ಅಷ್ಟೇ ಹೇಳಿದ್ರು ಸರ್. ಅದೇ ನೀನು ಲಾಸ್ಟ್ ಶೆಡ್ಯೂಲ್, ಲಾಸ್ಟ್ ದಿನಗಳು ಒಂದಿನ ಅದೇಂತ ಯಾವ್ದೋ ಅವ್ರ ಮೈಂಡಲ್ಲಿ ಬಂತು ಒಂದು ಕ್ಯಾರೆಕ್ಟ್ರು, ಡಾಲಿ ಸರ್ ತಾಯಿ ಕ್ಯಾರೆಕ್ಟರ್ ಹೇಳಿದ್ರು. 1 ದಿನ ಇದೆ ಅಮ್ಮ ಅಂತ ಹೇಳಿದ್ರು. ನಾನು ನಮ್ಮೂರಲ್ಲಿದ್ದೆ ಹುಬ್ಬಳ್ಳಿಯಲ್ಲಿ. ನಾಳೆ ಬರಕ್ಕಾಗುತ್ತಾ ಅಂತ ಕೇಳಿದ್ರು. ಸರ್ ಬರ್ತೀನಿ ಅಂತ ಕೇಳಿದ್ರೆ ಸುಮ್ಮನೆ ಹಿಂಗ್ ಬಂದೋದ್ರೆ ಸಾಕು ಅನ್ನೋ ತರ ಅನ್ಕೊಂಡು ಬಂದೆ ನಾನು. ಅವತ್ತು ಬೆಳಗಿಂದ ಅದೇ ಏನು ಆಗ್ಲಿಲ್ಲ. ಸಂಜೆ ಒಂದು 2-3 ಶಾಟ್ ಅಷ್ಟೇ ತಗೊಂಡ್ರು ಅದ್ ಮನೇಲಿ ಒಂದಿಷ್ಟೇ ಜಾಗದಲ್ಲಿ. ನೆಕ್ಸ್ಟ್ ಕಟ್ ಮಾಡಿದ್ರೆ 3 ದಿನ ಲೀವ್ ಕೊಟ್ರು. ಅಷ್ಟು ಸೀನ್ಗಳು ಮಾಡಿದ್ರೆ ಒಂದು ಯಾವ್ದು ಕಟ್ ಮಾಡಿಲ್ಲ. ಅವಾಗ್ಲೇ ಅಭಿ ಸರ್ ಮೈಂಡ್ ಅಲ್ಲಿ ಬಂದ್ಬಿಡ್ತಂತ ಫಸ್ಟೇನೆ, ನಾನು ಅಮ್ಮನ ಕಡೆಯಿಂದಾನೆ ಈ ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂತ. ಅವಾಗ್ಲೇ ಫಿಕ್ಸ್ ಆಗ್ಬಿಟ್ರ ನನ್ನ ಸಿನಿಮಾದಲ್ಲಿ ಅಂತ ಅನ್ಸ್ಬಿಡ್ತಂತೆ. ಹಗ್ಲೆಲ್ಲ ಹೇಳೋರು ಅಭಿ ಸರ್ ಫೋನ್ ಮಾಡಿ, ಅಮ್ಮ ನನ್ ಸಿನಿಮಾದೊಳಗ್ ನೀ ಇದ್ ಮಾಡ್ಬೇಕಮ್ಮ, ಅದು ಹಿಂಗೋಯ್ತಮ್ಮ ಹಂಗೋಯ್ತಮ್ಮ ಅಮ್ಮ ಹಂಗ ಹಿಂಗಂತ ಹೇಳೋರು. ಅವ್ರು ಹೇಳ್ದಾಗ್ಲೆಲ್ಲ ಅದ್ಭುತ ಅದ್ಭುತ ಅನ್ಕೋತಾ ಇದ್ದೆ ನಾನು. ಹಿಂಗಿರ್ಬೋದು ಹಿಂಗಿರ್ಬೋದು ಪ್ರತಿ ಸರಿ ಫೋನ್ ಮಾಡಿದಾಗ ಹೇಳೋರು, ಯಾವಾಗ ಬರುತ್ತೋ ಏನೋ ಶೂಟಿಂಗು, ಯಾವಾಗ ಬರುತ್ತೋ ಏನೋ, ಯಾವಾಗ ಡೇಟ್ ಕೊಡ್ತಾರೇನೋ ಅಂತ ಅನ್ಕೋತಾ ಇದ್ದೆ.
ಕೊನೆಗೊಂದಿನ ಎಷ್ಟೊಂದ್ ದಿನ ದಾಟೋಯ್ತು. ಇವ್ರು ಸುಮ್ನೆ ಹೇಳ್ತಾರೆ, ನನ್ಗೆ ಆಸೆ ತೋರಿಸ್ತಾರೆ ಅನ್ಕೊಂಡೆ. ಆ ಡೇಟ್ ಬಂದೇ ಬಿಟ್ಟಲ್ಲ. ಅವ್ರು ಹೇಳ್ದಂಗ್ ನಾನ್ ಮಾಡಿದೀನಿ ಅಂತ ನನ್ಗೆ ಅನಿಸ್ತೇ ಇಲ್ಲ. ಅಷ್ಟು ಈಸಿಯಾಗಿ ಮಾಡಿಸ್ಬಿಟ್ರು. 7 hour ಮೇಕಪ್ ಹಾಕ್ಸಿ ತೆಗಿಸ್ಬಿಟ್ರು. ನಿಮ್ಗೆ ಎಷ್ಟು ಅವರ್ ಹಾಕ್ಸಿದ್ರು ಮೇಡಮ್ ಮೇಕಪ್? ಡಿ ಗ್ಲಾಮ್. ಹೌದಾ? ಮೇಕಪ್ ಇಲ್ಲ? ಮೇಕಪ್ ಇನ್ನು ಡಲ್ ಮಾಡ್ಬಿಟ್ರು ನಾನು. ಓ ಆ ತರ ಎಲ್ಲ ಕ್ಯಾರೆಕ್ಟರ್. ಮೇಕಪ್ ಹಾಕಿದ್ದು ಅಂದ್ರೇನು ಅದು ಅಲ್ಲ, ತೆಗ್ಸಿದ್ರು ಹೇಳೋರು ಅಂದ್ರ ಅದು ಏನೋ ಒಬ್ಬೊಬ್ರು ಅವ್ರಿಗೆ ಬೇಕಾಗಿರೋ ತರ. ನಮ್ ಸಿನಿಮಾದಲ್ಲಿ ಯಾರಿಗೂನು ಚೆನ್ನಾಗ್ ಮೇಕಪ್ ಆತರ ಪಾತ್ರ ಏನ್ ಬೇಕೋ ಅದನ್ನ ಆದ್ರೆ ಅದು ಡೈರೆಕ್ಟರ್ಗೆ ನೋಡಿದಾಗ ನಮಗೂ ಇಷ್ಟ ಆಗ್ಲಿಲ್ಲ. ಅದನ್ನ ನೋಡಿ ಅದನ್ನ ಬೇಡ 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 ಅಪ್ಪ ಸರಿಯಾಗಿ ಬೀಳ್ತಾ ಇತ್ತು ನನಗೆ ಹೇಳ್ದದು. ಆ ಮೇಕಪ್ ತೆಗೆದ್ಬಿಡು ಅಂದ್ರು. ಮತ್ತೆ ನಮ್ಮ ಮೇಕಪ್ ಮ್ಯಾನ್ ನಮ್ ಸಿದ್ದಣ್ಣನ ಬಗ್ಗೆ ಪಾಪ ಅಂತ ಬಿಸಿಲಲ್ಲಿ ಒಂದೊಂದ್ಸಾರಿ ಸ್ವೆಟ್ ಆಗಿ ಹೋದ್ರುನು ಬಂದು ರೆಡಿ ಮಾಡೋದು ನಮಗೆ. ಅವರು ತುಂಬಾ ಎಲ್ಲ ವರ್ಕ್ ಮಾಡಿ ಅವರು ಅನ್ಲಿಲ್ಲ ಪಾಪ, ಅಷ್ಟೊತ್ ಮಾಡಿದೀನಿ ಹಿಂಗೆ ಏನೋ ಅನ್ಕೊಳ್ಳಿಲ್ಲ. ಮತ್ತೆ ಇವರು ಟೆನ್ಷನ್ ಆಗ್ಲಿಲ್ಲ ಸರ್. ಎಸ್, ಸೋಮೋ ಸೌಂಡ್ ಇಂಜಿನಿಯರ್ ಫೈನಲಿ ರಿಲೀಸ್ ಆಗ್ತಿದೆ. ನಿಮ್ಮ ಎಕ್ಸಾಮ್ ಈಗ ಒಂಥರ ನಿಮ್ಗೆ, ಸೊ ಹೇಗೆ ಅನ್ನಿಸ್ತಿದೆ ಹೇಳ್ಬಿಡಿ ನಮ್ಮ ಜನಕ್ಕೆ. ಚೆನ್ನಾಗಿ ಬರ್ದಿದೀವಿ ಅಂತ ನಾವ್ ಅನ್ಕೊಂಡಿದೀವಿ. ಜನ ಟ್ರೈಲರ್, ಟೀಸರ್, ಸಾಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಇನ್ನೂ ಒಂದು 4 ಜನಕ್ಕೆ ಹೇಳಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ. ಸುಮಾರು ಒಂದು 50 ಮೇಲೆ ಸಿನಿಮಾಗಳಾದ್ವು. ಆದ್ರೆ ಇದು ಸ್ಪೆಷಲ್ ಇದೆ ಅಂತ ನನ್ನ ಮನ್ಸಿಗೆ ತುಂಬಾ ಅನ್ಸಿದೆ. ನಿಮ್ಗೂ ಎಲ್ಲರಿಗೂ ಅನ್ಸುತ್ತೆ ಅಂತ ನಾನು ಭರವಸೆ ಇಟ್ಕೊಂಡಿದೀನಿ. ಅನ್ಸುತ್ತೆ ನೀವೆಲ್ಲರೂ ಸಿನಿಮಾ ನೋಡಿ ನಮ್ಮನ್ನ ಪ್ರೀತಿಯಿಂದ ಹಾರೈಸ್ತೀರ ಅಂತ ನಂಬ್ಕೊಂಡಿದೀನಿ. ಎಲ್ಲರೂ ಸಿನಿಮಾ ನೋಡ್ರಿ. ಧನ್ಯವಾದಗಳು. ಈಗಾಗಲೇ ನೀವು ಸಾಂಗ್ ಹೇಗಾಗಿದೆ ಅನ್ನೋದು ನೋಡಿರ್ತೀರಾ, ಆ್ಯಂಡ್ ಟೀಸರ್ ಎಲ್ಲ ಹೇಗೆ ಬಂದಿದೆ ಅಂತ ನೋಡಿದ್ದೀರಾ, ಆ್ಯಂಡ್ ಸಣ್ಣ ಸಣ್ಣ ಜಲಕ್ಸ್ ಕೂಡ ನೋಡಿದ್ದೀರಾ. ಸೊ ಇದೇ ಹೀಗಿದ್ಮೇಲೆ ಇನ್ನು ಮೂವಿ ಹೇಗಿರುತ್ತೆ ಅಂತ ಊಹಿಸಕ್ಕೂ ಆಗಲ್ಲ. ಸೊ ತಪ್ಪದೆ 15th ಮಾರ್ಚ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮೆಲ್ಲರಿಗೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಎಸ್, ಇದೇ ರೀತಿಯಾಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಿಮ್ಮ ಕಾಂಬಿನೇಷನ್ಗಳು ಸಿನಿಮಾ ಬರಲಿ. ಆ್ಯಂಡ್ ಕರ್ನಾಟಕ ತುಂಬ ಒಳ್ಳೆ ಸೌಂಡ್ ಆಗಲಿ ಅಂತ ಕೇಳ್ಕೊತೀನಿ. ಸೌಂಡ್ ಇಂಜಿನಿಯರ್ ಸರಿಯಾಗಿ ಸೌಂಡ್ ಮಾಡಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಓ ಗ್ಯಾರಂಟಿ. ನೀವು ಸಿನಿಮಾ ನೋಡಿ ಇವ್ರ ಕ್ಯಾರೆಕ್ಟರ್ ನೋಡೋಕೋಸ್ಕರ ಹೋಗ್ತಾ ಇದ್ದೀನಿ. ಏನಿಲ್ಲ, ರಿವೀಲ್ ಮಾಡಿಸಿದ್ದೇನೆ ಆಲ್ಮೋಸ್ಟ್. ಆಫ್ ದ ಕ್ಯಾಮ್ರಾ ಹೇಳಿದ್ದಾರೆ, ಆಮೇಲೆ ಮಾತಾಡಿ ಹೇಳ್ತೀನಿ. ಎಲ್ಲ ನಿಜ ಅದು. ಆಕ್ಚುಲಿ ಎಣ್ಣೀರ್ ಕೊಡಿಸ್ಬಿಟ್ಟು ಕೇಳ್ತೀನಿ ಈಗ, ಮರ ಹತ್ಬಿಟ್ಟು. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್.